ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ಒಂದು ವಿಡಿಯೋದಲ್ಲಿ ನಾವು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ನಮ್ಮ ಅಪ್ಕಮಿಂಗ್ ಎಕ್ಸಾಮ್ ಆಗಿರ್ತಕ್ಕಂಥ PDO ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಿರ್ಬೋದು, ಎಲ್ಲ ಪರೀಕ್ಷೆಗೆ ತುಂಬ ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿ ಇದಾಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ. ಐ ಆಮ್ 100% ಶ್ಯೂರ್ ಗೋಯಿಂಗ್ ಫಾರ್ವರ್ಡ್ ಯಾವುದೇ ಒಂದು ಪ್ರಶ್ನೆ ಇದ್ರ ಮೇಲೆ ಬಂದರೂ ಕೂಡ ನೀವು ವಿತೌಟ್ ಮೇಕಿಂಗ್ ಎನಿ ಮಿಸ್ಟೇಕ್ಸ್ ಯು ವಿಲ್ ಮಾರ್ಕ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ಆಲ್ಸೋ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೊದಲದಾಗಿ ನಮ್ಮ ಹೆಡ್ಡಿಂಗ್ ವಾಯ್ಸ್. ಪ್ರಮುಖವಾಗಿ ಇದರಲ್ಲಿ ಏನು ನೋಡ್ತೀವಿ ನಾವು? ಎರಡು, ಒಂದು ಆ್ಯಕ್ಟಿವ್ ವಾಯ್ಸ್, ಇನ್ನೊಂದು ಪ್ಯಾಸಿವ್ ವಾಯ್ಸ್. ಓಕೆ, ಆ್ಯಕ್ಟಿವ್ ವಾಯ್ಸ್ ಅಂದರೆ ಏನು? ನಾವು ಹೇಳ್ತಕ್ಕಂಥ ಸೆಂಟೆನ್ಸ್ ನೇರವಾಗಿರಬೇಕು. ಫಾರ್ ಎಕ್ಸಾಂಪಲ್, ಒಂದು ಇದಕ್ಕೆ ಉದಾಹರಣೆ ಕೊಡಬೇಕಂತ ಹೇಳಿದರೆ, ನಮ್ಮ ಪ್ಲೇಟಲ್ಲಿ ಅನ್ನ ಇದೆ ಅಂದ್ಕೊಳ್ಳಿ. ಅನ್ನನ ಪ್ಲೇಟಿಂದ ಡೈರೆಕ್ಟಾಗಿ ಒಂದು ಮುಷ್ಟಿ ಮಾಡಿಬಿಟ್ಟು ಡೈರೆಕ್ಟಾಗಿ ಬಾಯಿಗೆ ಒಯ್ಯೋದು ಆ್ಯಕ್ಟಿವ್ ವಾಯ್ಸ್. ಅದನ್ನು ಡೈರೆಕ್ಟ್ ಒಯ್ಲಾರದೆ ಹಿಂಗೆ ಸುತ್ತ ಹಾಕೊಂಬಂದ್ಬಿಟ್ಟು ತಲೆ ಹಿಂದ್ಗಡೆ ಹೋದು ಮುಂದೆ ಬಂದು ಆಮೇಲೆ ಬಾಯಿಗೆ ಹಾಕೊಂಡ್ರೆ ಅದು ಪ್ಯಾಸಿವ್ ವಾಯ್ಸ್. ಪದದ ಅಥವಾ ಆ ಸೆಂಟೆನ್ಸಿನ ಅರ್ಥ ಒಂದೇ ಆಗಿರ್ತದೆ, ಬಟ್ ಹೇಳುವ ಶೈಲಿ ಮಾತ್ರ ಬೇರೆ ಆಗಿರ್ತದೆ. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಓಕೆ, ಅರ್ಥ ಒಂದೇ ಇರ್ತದೆ, ಬಟ್ ಅದನ್ನು ಹೇಳುವ ರೀತಿ ಬೇರೆ ಬೇರೆ ಆಗಿರ್ತದೆ. ಇಲ್ಲೊಂದು ಅದರದ್ದು ಸ್ಟ್ರಕ್ಚರ್ ಕೊಟ್ಟಿದ್ದು ನೋಡಿ. ಆ್ಯಕ್ಟಿವ್ ವಾಯ್ಸಲ್ಲಿ ಇರ್ತಕ್ಕಂಥ ಸೆಂಟೆನ್ಸಸ್ಗಳು ಯಾವ ರೀತಿಯಾಗಿರ್ತಾವೆ ಅಂದರೆ, ಮೊದಲು ಸಬ್ಜೆಕ್ಟ್ ಬರ್ತದೆ, ಆಮೇಲೆ ವರ್ಬ್ ಬರ್ತದೆ, ಆಮೇಲೆ ಆಬ್ಜೆಕ್ಟ್ ಬರ್ತದೆ. ಓಕೆ, ವರ್ಬ್ ಅಂದರೆ ಏನು? ಕ್ರಿಯಾಪದ ಅಂತ ಹೇಳ್ಬೋದು ನೀವು. ತಿನ್ನುವುದು, ಮಲಗುವುದು, ಯಾವುದೇ ಒಂದು ಕ್ರಿಯಾಪದ. ಸಬ್ಜೆಕ್ಟ್ ಅಂದರೆ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ ಅದು ಸಬ್ಜೆಕ್ಟ್. ಆಬ್ಜೆಕ್ಟ್ ಅಂದರೆ ಯಾರ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತದಲ್ಲ ಅದು ಆಬ್ಜೆಕ್ಟ್. ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ನಾನು ಐ ಪ್ಲೇಡ್ ಚೆಸ್. ಇಲ್ಲಿ ಐ ಅನ್ನೋದೇನು? ಸಬ್ಜೆಕ್ಟ್, ಅಂದರೆ ನಾನು. ಪ್ಲೇಡ್ ಅಂದರೆ ಕ್ರಿಯೆ, ಏನಾಗಿದೆ ಅಲ್ಲಿ? ಆಟ ಆಡುವ ಒಂದು ಕ್ರಿಯೆ ಆಗಿದೆ. ಸೊ ಪ್ಲೇಡ್ ಅನ್ನೋದೇನಾಗ್ತದೆ? ವರ್ಬ್ ಆಗ್ತದೆ. ಏನನ್ನು ಆಡಿದೆ? ಚೆಸ್. ಏನನ್ನ ಅಂತ ಬಂದರೆ ಆಬ್ಜೆಕ್ಟ್. ಯಾವುದರ ಮೇಲೆ ಪ್ರಭಾವ ಬೀರ್ತಾ ಇದೆಯಲ್ಲ ಅದು ಆಬ್ಜೆಕ್ಟ್. ಸೊ ಈ ರೀತಿಯಾಗಿ ಆ್ಯಕ್ಟಿವ್ ವಾಯ್ಸಲ್ಲಿ ಇದೇ ಫಾರ್ಮಲ್ ಇರ್ತದೆ ಸೆಂಟೆನ್ಸ್. ಬಟ್ ಪ್ಯಾಸಿವ್ ವಾಯ್ಸ್ ಅಂತ ಬಂದಾಗ ಅಲ್ಲಿ ಏನಾಗ್ತದೆ? ಮಾಡಿಫಿಕೇಷನ್ ಆಗಿ ಸಬ್ಜೆಕ್ಟ್ ಫಾರ್ಮಲಿ ಆಬ್ಜೆಕ್ಟ್ ಬರ್ತದೆ, ಹಾಗೆ ಆಬ್ಜೆಕ್ಟ್ ಫಾರ್ಮಲಿ ಸಬ್ಜೆಕ್ಟ್ ಬರ್ತದೆ. ಬಟ್ ವರ್ಬ್ ತನ್ನ ಸ್ಥಾನ ಪಲ್ಲಟ ಮಾಡಲಾರದೆ ತನ್ನದ ಸ್ಥಾನದಲ್ಲಿ ಉಳ್ಕೊಳ್ತದೆ. ಓಕೆ, ಸೇಮ್ ಯಾವುದೇ ಒಂದು ಎಕ್ಸಾಂಪಲ್ ಕೊಟ್ಟರು ಕೂಡ ಇದೇ ಫಾರ್ಮ್ಯಾಟಲ್ಲಿ ಇರ್ತದೆ. ಆ್ಯಕ್ಟಿವ್ ವಾಯ್ಸ್ ಇದ್ದರೆ SVO, ಪ್ಯಾಸಿವ್ ವಾಯ್ಸ್ ಬಂದರೆ OVS. ದೀಸ್ ಆಲ್ವೇಸ್ ಫಿಕ್ಸ್ಡ್ ಇನ್ ದ ಮಿಡಲ್, ಓನ್ಲಿ ದೀಸ್ ಟು ಆರ್ ಇಂಟರ್ಚೇಂಜ್ಡ್. ಇಷ್ಟನ್ನು ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿದರೆ ಇನ್ನೂ ಬೆಟ್ರಾಗಿ ನಿಮಗೆ ಕ್ಲಿಯರ್ ಆಗ್ತದೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಐ ಪ್ಲೇಡ್ ಚೆಸ್ ಅನ್ನೋದು ಆ್ಯಕ್ಟಿವ್ ವಾಯ್ಸ್ ಆಯಿತು. ಪ್ಯಾಸಿವ್ ವಾಯ್ಸ್ ಅಂದರೆ ಚೆಸ್ ಪ್ಲೇಡ್ ಬೈ ಮೀ. ಚೆಸ್ ಪ್ಲೇಡ್ ಬೈ ಮೀ. ಓಕೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದ್ದದ್ದು ಚೇಂಜ್ ಆಗುತ್ತೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ಪ್ಲೇಸಿಗೆ ಹೋಗುತ್ತೆ, ಆಬ್ಜೆಕ್ಟು ಸಬ್ಜೆಕ್ಟ್ ಪ್ಲೇಸಿಗೆ ಹೋಗ್ತದೆ ಪ್ಯಾಸಿವ್ ವಾಯ್ಸ್ ಅಂತ ಬಂದಾಗ. ಹೆಂಗೆ ಅರ್ಥ ಮಾಡ್ಕೋಬೇಕು? ಏನೇನು ಇಂಪಾರ್ಟೆಂಟ್ ಆಗಿರುತ್ತೆ ಸಬ್ಜೆಕ್ಟಲ್ಲಿ ಅಥವಾ ಆಬ್ಜೆಕ್ಟಲ್ಲಿ? ಆ್ಯಕ್ಟಿವ್ ವಾಯ್ಸ್ ನೋಡಿದಾಗ, ಪ್ಯಾಸಿವ್ ವಾಯ್ಸ್ ನೋಡಿದಾಗ ಅಂತ ನೋಡ್ತಾ ಹೋದರೆ ಇಲ್ಲಿದೆ ನೋಡಿ. ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಪ್ರಧಾನವಾಗಿ ಬರ್ತದೆ. ಸಬ್ಜೆಕ್ಟ್ ಅಂದರೆ ಯಾರು? ಡೂವರ್ ಎನ್ ಆ್ಯಕ್ಷನ್. ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಸಬ್ಜೆಕ್ಟ್. ಅವರಿಗೆ ಹೈ ಇಂಪಾರ್ಟೆನ್ಸ್ ಕೊಡ್ತಿರ್ತೀವಿ ಆ ಸೆಂಟೆನ್ಸಲ್ಲಿ. ಅವ್ರ ಮಹತ್ವ ಎದ್ದು ಕಾಣ್ತಾ ಇರ್ತದೆ ಆ ಸೆಂಟೆನ್ಸಲ್ಲಿ. ಆ ಥರ ಇದ್ದರೆ ಅದು ಆ್ಯಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸಲ್ಲಿ ಯಾರಿಗೆ ಪ್ರಧಾನ ಕೊಡ್ತೀವಿ ನಾವು? ಆಬ್ಜೆಕ್ಟಿಗೆ ಪ್ರದಾನ ಮಾಡಿರ್ತೀವಿ. ಆಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಅದು ಪ್ಯಾಸಿವ್ ವಾಯ್ಸ್, ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಅದು ಆ್ಯಕ್ಟಿವ್ ವಾಯ್ಸ್. ಇಲ್ಲಿ ನೋಡಿ ಕೊಟ್ಟಿದ್ದೀನಿ. ಯಾರು ಮಾಡುತ್ತಿದ್ದಾರೆ ಅನ್ನುವುದಕ್ಕಿಂತ ಏನನ್ನು ಮಾಡುತ್ತಿದ್ದಾರೆ ಅದು ಪ್ರಧಾನವಾಗಿತ್ತಂದರೆ ಅದು ಪ್ಯಾಸಿವ್ ವಾಯ್ಸ್. ಯಾರು ಮಾಡುತ್ತಿದ್ದಾರೆ ಅನ್ನೋದು ಪ್ರಧಾನವಾಗಿ ಬಂದರೆ ಏನಾಗ್ತಾ ಇತ್ತು? ಅದು ಆ್ಯಕ್ಟಿವ್ ವಾಯ್ಸ್ ಆಗ್ತಾಯಿತ್ತು. ಅಲ್ಲಿ ಸಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಹೋಗ್ತಾಯಿತ್ತು. ಬಟ್ ಯಾರ ಮೇಲೆ ಪ್ರಭಾವ ಬೀರ್ತಾ ಇದೆಯಲ್ಲ ಅವರು ಪ್ರಧಾನವಾಗಿ ಕಂಡ್ರೆ ಅದು ಪ್ಯಾಸಿವ್ ವಾಯ್ಸ್. ದಟ್ ಈಸ್ ನಥಿಂಗ್ ಬಟ್ ವಿ ಆರ್ ಮೇನ್ಲಿ ಫೋಕಸಿಂಗ್ ಆನ್ ಆಬ್ಜೆಕ್ಟ್. ಓಕೆ, ಸೊ ಬೆಟರ್ ನೀವು ಎಕ್ಸಾಂಪಲ್ಸ್ ನೋಡ್ತಾ ಹೋದಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಆ್ಯಕ್ಟಿವ್ ವಾಯ್ಸ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ. ಮತ್ತು ನಾನು ಐ ಟೀಚ್ ಇಂಗ್ಲೀಷ್, ಯು ಲರ್ನ್ ಇಂಗ್ಲೀಷ್. ಸೊ ಈ ರೀತಿಯಾಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಕ್ಕಂಥದ್ದು ವಾಕ್ಯಗಳಿದ್ರೆ ಅದಕ್ಕೆ ನಾವು ಆ್ಯಕ್ಟಿವ್ ವಾಯ್ಸ್ ಅಂತೇಳಿ ಕರಿತೀವಿ. ಓಕೆ, ಸೊ ಈ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆಯಲ್ಲ ಇಷ್ಟನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ದಟ್ಸ್ ಇಟ್. ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ನಿಮಗೆ ಬಂದಂಗೆ. ಯಾವುದೇ ಸೆಂಟೆನ್ಸ್ ಬರಲಿ ಇದೇ ಒಂದು ಸ್ಟ್ರಕ್ಚರಲ್ಲಿ ಇರ್ತದೆ. ಇದೇ ರೀತಿಯಾಗಿ ನೀವು ಅದನ್ನು ಬದಲಾವಣೆ ಮಾಡಬೇಕು. ಹೆಂಗೆ? ಇಲ್ಲಿದೆ ನೋಡಿ ಎಕ್ಸಾಂಪಲ್. ಐ ಪ್ಲೇ ಚೆಸ್ ಅಂತ ಕೊಟ್ಟಿದ್ದೀನಿ. ಓಕೆ, ಐ ಪ್ಲೇ ಚೆಸ್. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ರಿಪ್ಲೇಸ್ ಮಾಡಿದಾಗ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ.
ಸಬ್ಜೆಕ್ಟ್ ಆಬ್ಜೆಕ್ಟ್ ಪ್ಲೇಸಿಗೆ ಹೋಗ್ತದೆ, ಆಬ್ಜೆಕ್ಟ್ ಬಂದ್ಬಿಟ್ಟು ಸಬ್ಜೆಕ್ಟ್ ಪ್ಲೇಸಿಗೆ ಬರ್ತದೆ. ಸೊ ಆಬ್ಜೆಕ್ಟ್ ಮೊದಲೇದಾಗಿ ಬಂತು, ಸಬ್ಜೆಕ್ಟ್ ಕೊನೆಯದಾಗಿ ಬಂತು. ವರ್ಬ್ ತನ್ನ ಸ್ಥಾನ ಪಲಾಟ ಮಾಡಲಾರದೆ ಅದೇ ಒಂದು ಸ್ಥಳದಲ್ಲಿ ಉಳ್ಕೋತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟ್ರಿಕ್ ಏನಪ್ಪ ಅಂದರೆ, ಪ್ಯಾಸಿವ್ ವಾಯ್ಸಲ್ಲಿ ನೀವು ಯಾವುದೇ ಸೆಂಟೆನ್ಸ್ ಬರೆದ್ರೂ ಅಲ್ಲಿ ಕೊನೆಗೆ ಒಂದು ವರ್ಬ್ನ ನಂತರ ಪ್ರಿಪೋಸಿಷನ್ಸ್ ಬರ್ತದೆ. ಓಕೆ, ವರ್ಬ್ನ ನಂತರ ಪ್ರಿಪೋಸಿಷನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ 99% ಅಲ್ಲಿ ಬರ್ತಕ್ಕಂಥ ಪ್ರಿಪೋಸಿಷನ್ ಯಾವುದಾಗಿರ್ತದೆ ಅಂದರೆ ಬೈನೇ ಆಗಿರ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಿ ಫಾರ್ಮನ್ನು ಯೂಸ್ ಮಾಡಬೇಕು. ಬಿ ಫಾರ್ಮ್ ಅಂದರೆ ಏನಂತ ನಾನು ನಿಮಗೆ ನೆಕ್ಸ್ಟ್ ಒಂದು 5-10 ಮಿನಿಟ್ಸಲ್ಲಿ ಕ್ಲಾರಿಫೈ ಮಾಡ್ತೀನಿ. ಬಟ್ ಸದ್ಯಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವ ರೀತಿಯಾಗಿ ಇಂಟರ್ಚೇಂಜ್ ಆಗ್ತದೆ ಅಂತ. ಎಸ್ ವಿ ಓ ಇದ್ದದ್ದು ಓ ವಿ ಎಸ್ ಆಗಿ ಹೆಂಗೆ ಚೇಂಜ್ ಆಗ್ತದೆ ಅಂತ. ಸೊ ನಾನು ಎಕ್ಸಾಂಪಲ್ ಇಲ್ಲಿ ಐ ಪ್ಲೇ ಚೆಸ್ ಅಂತ ಕೊಟ್ಟಿದ್ದೀನಿ ಅಥವಾ ಐ ಪ್ಲೇ ಕ್ರಿಕೆಟ್ ಏನೋ ಒಂದು ಕೊಟ್ಟಿದ್ದೀನಿ. ಆ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ ಯಾವುದೇ ಬರಲಿ ನಿಮ್ಮ ಪರೀಕ್ಷೆಯಲ್ಲಿ, ಸೊ ಇದೇ ಒಂದು ಫಾರ್ಮ್ಯಾಟಲ್ಲಿ ಅದನ್ನು ಬದಲು ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಅದಕ್ಕೇನು ಹೈಲೈಟ್ ಮಾಡಿದ್ದೀನಿ ನೋಡಿ ನಾನು, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದ್ದದ್ದು ಆಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ಆಗ್ತದೆ. ಬಟ್ ವರ್ಬ್ ಏನಿದೆಯಲ್ಲ ಪ್ಯಾಸಿವ್ ವಾಯ್ಸ್ ಟೈಮಲ್ಲಿ ಯಾವಾಗಲೂ V3 ಫಾರ್ಮಲ್ಲೇ ಇರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ವರ್ಬ್ ಈಸ್ ಆಲ್ವೇಸ್ ಇನ್ ದ V3 ಫಾರ್ಮ್. ವಾಟ್ ಈಸ್ V3 ಫಾರ್ಮ್? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಏನಂಗಂದರೆ ಪ್ಲೇ ಇರೋದೇನಾಗ್ತದೆ ಪ್ಲೇಡ್ ಅಂತ ಬದಲಾಗ್ತದೆ, ಪ್ಲೇ ಇರೋದು ಪ್ಲೇಡ್ ಅಂತ ಬದಲಾಗ್ತದೆ, ಸೆಂಡ್ ಇರೋದು ಸೆಂಟ್ ಅಂತ ಬದಲಾಗ್ತದೆ. ಸೆಂಡ್ ಫಸ್ಟ್ ಫಾರ್ಮ್, ಇದು V3 ಫಾರ್ಮ್ ಅಂತ ಬಂದರೆ ಸೆಂಟ್ ಅಂತ ಬರ್ತದೆ. ಗೋ ವೆಂಟ್ ಗಾನ್ ಈ ರೀತಿ ನೀವು ಅಧ್ಯಯನ ಮಾಡಿದ್ರಲ್ಲ ಅದೇ ರೀತಿಯಾಗಿ. ಸೊ ಪ್ಯಾಸಿವ್ ವಾಯ್ಸಲ್ಲಿ ನೀವು ಯಾವುದೇ ಸೆಂಟೆನ್ಸನ್ನು ಮಾಡ್ತಾ ಇದ್ರು ಅಂಥ ಸಮಯದಲ್ಲಿ ದೇರ್ ವರ್ಬ್ ಈಸ್ ಆಲ್ವೇಸ್ ಇನ್ ದ V3 ಫಾರ್ಮ್. ಪ್ಲೀಸ್ ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. 1000 ಎಕ್ಸಾಂಪಲ್ ಬಿಡಿಸಿ ನೀವು, 1000 ಎಕ್ಸಾಂಪಲ್ಲು V3 ಫಾರ್ಮಲ್ಲೇ ಇರುತ್ತೆ. ಬಿಕಾಸ್ ದಟ್ ಈಸ್ ದ ರೂಲ್ ಅಲ್ವಾ. ನೆಕ್ಸ್ಟ್ ನಾವು ಇಲ್ಲೇನು ಈ ಸ್ಟ್ರಕ್ಚರ್ ಕೊಟ್ಟಿದ್ದೀನಲ್ಲ ಇದನ್ನು ನಾವು ಒಂದು ರೂಲ್ನ ಮುಖಾಂತರವಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಆ ರೂಲನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು, ಯಾವುದೇ ಎಕ್ಸಾಂಪಲ್ ಕೊಟ್ಟರು ಈಸಿಲಿ ಸಾಲ್ವ್ ಮಾಡ್ಬೋದು. ಏನಪ್ಪ ಆ ರೂಲ್ಸ್ ನಿಯಮಗಳು ಅಂತ ನೋಡಿದ್ರೆ ಪ್ರಮುಖವಾಗಿ ನಾವು 5 ರೂಲನ್ನು ಮಾಡ್ತೀವಿ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಏನದು ರೂಲ್ ಅಂತ. ರೂಲ್ 1 ಏನು ಹೇಳ್ತದೆ? ಆಬ್ಜೆಕ್ಟ್ ತನ್ನ ರೂಪವನ್ನು ಸಬ್ಜೆಕ್ಟ್ ಆಗಿ ಬದಲಾಯಿಸುತ್ತದೆ. ನೆಕ್ಸ್ಟ್ 2ನೇ ಇಂಪಾರ್ಟೆಂಟ್ ರೂಲ್ ಏನು? ಸರಿಯಾದ ಬಿ ಫಾರ್ಮನ್ನು ಬಳಸಬೇಕು. ಪ್ಯಾಸಿವ್ ವಾಯ್ಸಲ್ಲಿ ನಾವು ಮಾಡಬೇಕಾದಂಥ ಸಮಯದಲ್ಲಿ ಆಲ್ವೇಸ್ ವಿ ಹ್ಯಾವ್ ಟು ಯೂಸ್ ದ ಪ್ರಾಪರ್ ಬಿ ಫಾರ್ಮ್. ಬಿ ಫಾರ್ಮ್ ಅಂದರೆ ಏನು, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ನೀವು ನನ್ನ ಅಪ್ಕಮಿಂಗ್ ಇನ್ನೊಂದು 5-10 ಮಿನಿಟ್ಸಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೋತೀರ. ಬಟ್ ಸದ್ಯಕ್ಕೆ ನೆನಪಿಟ್ಕೊಳ್ಳಿ, ಸೆಕೆಂಡ್ ರೂಲ್ ಏನು ಹೇಳ್ತದೆ ಅಂದರೆ ಪ್ರಾಪರ್ ಬಿ ಫಾರ್ಮನ್ನು ಯೂಸ್ ಮಾಡಬೇಕಂತ ಹೇಳ್ತದೆ. ರೂಲ್ 3 ಏನು ಹೇಳ್ತದೆ? ಕ್ರಿಯಾಪದ ಯಾವಾಗಲೂ V3 ಫಾರ್ಮ್ನಲ್ಲೇ ಇರಬೇಕು. ನಿಮ್ಗೆ ಗೊತ್ತಾಯಿತು, ದ ವರ್ಬ್ ಶುಡ್ ಬಿ ಆಲ್ವೇಸ್ ಇನ್ ದ V3 ಫಾರ್ಮ್ ಅಂತ ನಾವು ಮೇಲ್ಗಡೆ ಎಕ್ಸಾಂಪಲ್ಸ್ ನೋಡಬೇಕಾದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಯಿತು. ನೆಕ್ಸ್ಟ್ ಬರೋದು ರೂಲ್ ನಂಬರ್ 4. ಇದನ್ನು ಹೇಳ್ತದೆ ಅಂದರೆ ಯಾವಾಗಲೂ ಬೈಯನ್ನು ಕ್ರಿಯಾಪದದ ನಂತರ ಬಳಸಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಕ್ರಿಯಾಪದ ಏನು ಬಳಕೆ ಮಾಡ್ಕೋತೀವಿ ನಾವು ಆ ಸೆಂಟೆನ್ಸಲ್ಲಿ, ಅದಾದ ನಂತರ ಇಮ್ಮಿಡಿಯೇಟಾಗಿ ನೀವು ಬೈಯನ್ನು ಬಳಸಲೇಬೇಕು. ಬೈ ಬಳಸದೇ ಇದ್ದ ಸಮಯದಲ್ಲಿ ಯುವರ್ ಪ್ಯಾಸಿವ್ ವಾಯ್ಸ್ ಶುಡ್ ಬಿ ರಾಂಗ್. ಓಕೆ, ಕೊನೆಯದಾಗಿ ಬರ್ತಕ್ಕಂಥದ್ದು ಸಬ್ಜೆಕ್ಟನ್ನು ಆಬ್ಜೆಕ್ಟಾಗಿ ಬದಲಾಯಿಸಬೇಕು. ದಟ್ ಯು ಆಲ್ರೆಡಿ ನೋ. ಓಕೆ, ಸೊ ಈ 5 ರೂಲ್ ಏನಿದಾವಲ್ಲ ನಿಮಗೆ ಗೋಲ್ಡನ್ ರೂಲ್ಸ್ ಅಂತ ಹೇಳ್ಬೋದು. ಯಾವುದೇ ಒಂದು ಸೆಂಟೆನ್ಸ್ ಕೊಟ್ಟರು ಇದೇ ಒಂದು ಸ್ಟ್ರಕ್ಚರಲ್ಲಿ ನೀವು ಅದನ್ನು ಬದಲು ಮಾಡ್ತೀರಾ. ಮೊದಲೇದೇನು ಆಬ್ಜೆಕ್ಟ್ ಇದ್ದದನ್ನು ಸಬ್ಜೆಕ್ಟಾಗಿ ಬದಲು ಮಾಡಬೇಕು, ನಂತರ ಬಿ ಫಾರ್ಮನ್ನು ಯೂಸ್ ಮಾಡಬೇಕು, ನಂತರ ಸರಿಯಾಗಿರ್ತಕ್ಕಂಥ ವರ್ಬನ್ನು ಬಳಕೆ ಮಾಡ್ಕೋಬೇಕು, ಆಮೇಲೆ ಬೈಯನ್ನು ಬಳಸಬೇಕು, ಕೊನೆಗೆ ಸಬ್ಜೆಕ್ಟನ್ನು ರಿಪ್ಲೇಸ್ ಮಾಡಬೇಕು. ಸರಿ, ಒಂದು ಎಕ್ಸಾಂಪಲ್ ನೋಡಿ. ರಾಮ ಕಿಲ್ಸ್ ರಾವಣ. ದಿಸ್ ಇಸ್ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ರಾಮ ಕಿಲ್ಸ್ ರಾವಣ ನಾವು ಚಿಕ್ಕವರಿದ್ದಾಗಿಂದನೂ ಕೊಡ್ತಾ ಬರ್ತಾ ಇದ್ದಾರೆ. ರಾಮನು ರಾವಣನ್ನು ಕೊಂದನು ಅಂತ ಹೇಳಿ. ಸೊ ಇದು ಆ್ಯಕ್ಟಿವ್ ವಾಯ್ಸಲ್ಲಿ ನೇರವಾಗಿದೆ. ರಾಮ ಅನ್ನೋದು ಹೈಲೈಟಾಗಿ ಬರ್ತಾ ಇದೆ. ಸೊ ಇದು ಆ್ಯಕ್ಟಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸಲ್ಲಿ ಏನಾಗ್ತದೆ? ನಮ್ಗೆ ಒಂದೇ ರೂಲ್ ಗೊತ್ತದ, ಏನು? ಆಬ್ಜೆಕ್ಟನ್ನು ಸಬ್ಜೆಕ್ಟಾಗಿ ಬದಲು ಮಾಡಬೇಕಂತ ನಮ್ಮ ಒಂದೇ ರೂಲ್ ಹೇಳ್ತದೆ. ಸೊ ಐ ಆಮ್ ಜಸ್ಟ್ ರಿಪ್ಲೇಸಿಂಗ್ ಆಬ್ಜೆಕ್ಟ್. ದಿಸ್ ಇಸ್ ಆಬ್ಜೆಕ್ಟ್ ಮೊದಲೇ ಸೆಂಟೆನ್ಸಲ್ಲಿ, ಅದನ್ನು ಸಬ್ಜೆಕ್ಟಾಗಿ ಬದಲು ಮಾಡ್ತಾ ಇದ್ದೀನಿ ಇದರಲ್ಲಿ. ಓಕೆ, ಸೊ ರಾವಣ ಅನ್ನೋದು ಮೊದಲು ಬಂತು. ಅದಾದಂಥ ಏನು ಹೇಳಿದ್ದೀವಿ ನಾವು? B3 ಫಾರ್ಮನ್ನು ಯೂಸ್ ಮಾಡಬೇಕಂತ ಹೇಳಿದ್ದೀನಿ. ಸೊ ಜಸ್ಟ್ ರಿಮೆಂಬರ್ ಈಸ್ ಇದು ಹೆಂಗೆ ಬಂತಂತ ಹೇಳ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಬರ್ತಕ್ಕಂಥ ರೂಲ್ ನಂಬರ್ 3 ಯಾವುದು? ಸರಿಯಾಗಿರ್ತಕ್ಕಂಥ V3 ಫಾರ್ಮನ್ನು ಯೂಸ್ ಮಾಡಬೇಕು. ಕಿಲ್ ದ V3 ಫಾರ್ಮ್ ಏನು? ಇಟ್ ಈಸ್ ಕಿಲ್ಡ್. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕಿಲ್ಡ್ ಅಂತ ಬಳಸಿದ್ದೀವಿ. ಅದಾದ ನಂತರ ಅಂದರೆ ಕ್ರಿಯಾಪದದ ನಂತರ ಆಲ್ವೇಸ್ ಬೈಯನ್ನು ಬಳಸಬೇಕಂತ ನಮ್ಮ ರೂಲ್ ನಂಬರ್ 4 ಹೇಳ್ತದೆ. ಅದಕ್ಕೋಸ್ಕರ ಇಲ್ಲಿ ನಾವು ಬೈಯನ್ನು ಬಳಸಿದ್ವಿ. ನೆಕ್ಸ್ಟ್ ಕೊನೆಯದಾಗಿ ಬರೋದು ಯಾವುದು? ಸಬ್ಜೆಕ್ಟ್ ಇರೋದು ಆಬ್ಜೆಕ್ಟ್ ಆಗ್ತದೆ ಅಂತ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಇಲ್ಲಿ ರಾಮ, ಇಲ್ಲಿಂದ ಇಲ್ಲಿಗೆ ಬಂತದು ರಾಮ.
ಓಕೆ, ಸೊ ಈ 5 ರೂಲನ್ನು ನೀವು ನೋಡ್ಕೊಂತೀವಿ. ರೂಲ್ ನಂಬರ್ 1, ರೂಲ್ ನಂಬರ್ 2, ರೂಲ್ ನಂಬರ್ 3 ಆ್ಯಂಡ್ ದಿಸ್ ಇಸ್ ರೂಲ್ ನಂಬರ್ 4, ರೂಲ್ ನಂಬರ್ 5. ಸೊ ಇದರಿಂದಾಗಿ ಏನಾಗಿ ಬದಲಾವಣೆ ಆಯಿತು? ರಾಮ ಕಿಲ್ಸ್ ರಾವಣ ಇದ್ದದ್ದು ರಾವಣ ಈಸ್ ಕಿಲ್ಡ್ ಬೈ ರಾಮ, ರಾವಣ ಈಸ್ ಕಿಲ್ಡ್ ಬೈ ರಾಮ ಅಂತೇಳಿ ಬದಲಾಯಿತು. ಓಕೆ, ನೆಕ್ಸ್ಟ್ ನಾವು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸಲ್ಲಿ ಪ್ರೊನೌನ್ಸ್ಗಳು ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂತಾವಂತ ನೋಡೋಣ. ಸೊ ನೀವಾಗ ಮೇಲಿನ ಎಕ್ಸಾಂಪಲ್ ಕೊಟ್ಟು ನೋಡಿದರೆ ಇಲ್ಲಿ ರಾವಣ ಅಂತ ನಾವು ನಾಮಪದವನ್ನು ಮೆನ್ಷನ್ ಮಾಡಿದ್ದೀವಿ. ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಏನಾಗ್ತದೆ, ಎಕ್ಸಾಂಪಲ್ ಹೇಳಬೇಕಂತ ಸಮಯದಲ್ಲಿ ಅವರು ಎಕ್ಸಾಕ್ಟ್ ನೇಮನ್ನು ಕೊಡಲ್ಲ, ಅಥವಾ ಅದರ ಬದಲಾಗಿ ಸರ್ವನಾಮಗಳನ್ನು ಕೊಡ್ತಾರೆ. ನಾಮಪದದ ಬದಲಾಗಿ ಸರ್ವನಾಮಗಳನ್ನು ಕೊಡ್ತಾರೆ. ಸರ್ವನಾಮ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಪ್ರೊನೌನ್ಸ್. ಓಕೆ, ಪ್ರೊನೌನನ್ನು ಕೊಡ್ತಾರೆ. ಅಂಥ ಪ್ರೊನೌನ್ಗಳು ಆ್ಯಕ್ಟಿವ್ ವಾಯ್ಸಲ್ಲಿ ಯಾವ ರೀತಿ ಇರ್ತಾವೆ, ಪ್ಯಾಸಿವ್ ವಾಯ್ಸಲ್ಲಿ ಯಾವ ರೂಪದಲ್ಲಿ ಬದಲಾಗ್ತಾವೆ ಅಂತ ನೋಡೋಣ. ಇದನ್ನು ನೀವು ಕಂಪಲ್ಸರಿ ಮಗ್ ಮಾಡಲೇಬೇಕು. ಇವಾಗ ಹೆಂಗೆ ನಿಮಗೆ ರಾಷ್ಟ್ರಗೀತೆ ಹಚ್ಚಿದ ತಕ್ಷಣ ಆಟೋಮೆಟಿಕಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜನಗಣ ಮನಗಣ ಅಂತ, ಅದೇ ರೀತಿಯಾಗಿ ಆಯ್ ಅಂತ ಬಂದರೆ ಮೀ ಅಂತ ಬರಬೇಕು. ಹಿಂಗೆ ಈ ಥರ ಇದ್ದದನ್ನು ನೀವು ಫಿಕ್ಸ್ ಆಗಿ ನಿಮ್ಮ ಮೈಂಡಲ್ಲಿ ಇಟ್ಕೋಬೇಕು. ಯಾವ ರೀತಿಯಾಗಿ ಆಯ್ ಅಂತ ಬಂದರೆ ಮೀ ಆಗಿ ಬದಲಾಗ್ತದೆ, ಉಯ್ ಅಂತ ಬಂದರೆ ಅಸ್ ಆಗಿ ಬದಲಾಗ್ತದೆ, ಯು ಅನ್ನೋದು ಆ್ಯಕ್ಟಿವ್ ವಾಯ್ಸಲ್ಲಿ ಬಂದರೆ ಯು ಅನ್ನೋದೇ ಪ್ಯಾಸಿವ್ ವಾಯ್ಸಲ್ಲಿ ಇರ್ತದೆ, ದೇ ಅನ್ನೋದು ಆ್ಯಕ್ಟಿವ್ ವಾಯ್ಸಲ್ಲಿ ಇದ್ದರೆ ದೆಮ್ ಅನ್ನೋದು ಪ್ಯಾಸಿವ್ ವಾಯ್ಸಲ್ಲಿ, ಹಿ ಅನ್ನೋದಿದ್ದರೆ ಹಿಮ್ ಅಂತ ಬದಲಾಗ್ತದೆ, ಸಿ ಅಂತ ಬಂದರೆ ಹರ್ ಅಂತ ಬದಲಾಗ್ತದೆ, ಇಟ್ ಅಂತ ಬಂದರೆ ಇಟ್ ಆಗಿ ಉಳ್ಕೋತದೆ. ಎಕ್ಸೆಪ್ಟ್ ಯು ಆ್ಯಂಡ್ ಇಟ್ ಆಲ್ ಆರ್ ಚೇಂಜ್ಡ್ ಇಟ್ಸ್ ಫಾರ್ಮ್. ಆ್ಯಕ್ಟಿವ್ ವಾಯ್ಸಲ್ಲಿ ಇರ್ತಕ್ಕಂಥ ಪ್ರನೌನ್ ಪ್ಯಾಸಿವ್ ವಾಯ್ಸ್ಗೆ ಬಂದಂಥ ಸಮಯದಲ್ಲಿ ತನ್ನ ರೂಪವನ್ನು ಬದಲು ಮಾಡಿಕೊಳ್ತದೆ, ಯು ಮತ್ತು ಇಟ್ಟನ್ನು ಹೊರತುಪಡಿಸಿ. ಸೊ ಯಾವ ರೀತಿಯಾಗಿ ಬದಲಾಗ್ತದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಸೊ ನೀವು ಅದನ್ನು ಮಗ್ ಮಾಡಲೇಬೇಕು. ಒಂದು 2 ರಿಂದ 3 ಸಾರ್ತಿ ಬರೆದು ಬಿಟ್ಟು ತೆಗೆದುಬಿಡಿ, ನಿಮ್ಮ ಪುಸ್ತಕದಲ್ಲಿ ನೆನಪುಳಿತದೆ. ಆ ಇದ್ದದ್ದು ಮೀ, ವಿ ಇದ್ದದ್ದು ಅಸ್, ದೇ ಇದ್ದು ದೆಮ್ ಆ್ಯಂಡ್ ಸೋ ಆನ್. ಓಕೆ, ನೆಕ್ಸ್ಟ್ ನಾವು ಇವಾಗಲೇ ಹೇಳ್ಬೇಕಂದ ಸಮಯದಲ್ಲಿ ಹಲವಾರು ಬಾರಿ ನಾವು ಬಿ ಫಾರ್ಮ್ ಅಂತ ಮಾತಾಡಿದ್ದೀವಿ. ವಾಟ್ ಈಸ್ ದಿಸ್ ಬಿ ಫಾರ್ಮ್, ಹೌ ಟು ಯೂಸ್ ದಿಸ್? ಬಿ ಫಾರ್ಮ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಹೆಲ್ಪಿಂಗ್ ವರ್ಬ್. ಆ್ಯಕ್ಟಿವ್ ವಾಯ್ಸಲ್ಲಿ ಯಾವ ರೀತಿಯಾಗಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಬಂದಿರ್ತಾವೆ, ಅವು ಪ್ಯಾಸಿವ್ ವಾಯ್ಸ್ ರೂಪಕ್ಕೆ ಬದಲಾದಾಗ ಯಾವ ರೀತಿಯಾಗಿ ಬದಲಾಗ್ತದೆ, ದಟ್ ಈಸ್ ದ ಮೇನ್ ಥಿಂಗ್ ಅಬೌಟ್ ಬಿ ಫಾರ್ಮ್. ಓಕೆ, ಸೊ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಗೊತ್ತು ನಿಮಗೆ. ನಮಗೆ ಟೆನ್ಸಸ್ ಬಗ್ಗೆ ಮಾತನಾಡೋಕ್ಕಂಥ ಸಮಯದಲ್ಲಿ ನಾವು ಹಲವಾರು ಹೆಲ್ಪಿಂಗ್ ವರ್ಬ್ಸ್ಗಳನ್ನು ನೋಡಿದ್ದೀವಿ. ಆಮ್, ಈಸ್, ಆರ್, ವಾಸ್, ವೇರ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಶಾಲ್ ಬಿ, ವಿಲ್ ಬಿ. ಓಕೆ, ಕಾಲಕ್ಕೆ ತಕ್ಕನಂಗೆ ಪ್ರೆಸೆಂಟ್ ಟೆನ್ಸಲ್ಲಿ ಕೆಲವೊಂದಿಷ್ಟು, ಪಾಸ್ಟ್ ಟೆನ್ಸಲ್ಲಿ ಕೆಲವೊಂದಿಷ್ಟು, ಫ್ಯೂಚರ್ ಟೆನ್ಸಲ್ಲಿ ಕೆಲವೊಂದಿಷ್ಟು ಹೆಲ್ಪಿಂಗ್ ವರ್ಬ್ಸನ್ನು ನಾವು ಅಧ್ಯಯನ ಮಾಡಿದ್ದೇವೆ ಟೆನ್ಸಸ್ಗಳಲ್ಲಿ. ಓಕೆ, ಆ ಟೆನ್ಸಸ್ಗಳಲ್ಲಿ ಬರ್ತಕ್ಕಂಥ ಈ ಹೆಲ್ಪಿಂಗ್ ವರ್ಬ್ಸ್ ಯಾವ ರೀತಿಯಾಗಿ ತನ್ನ ಫಾರ್ಮನ್ನು ಬದಲು ಮಾಡ್ಕೋತಾವಲ್ಲ, ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಬಿ ಫಾರ್ಮ್ಸ್. ಸೊ ಹೆಂಗೆ ಬದಲು ಮಾಡ್ಕೋತಾವು? ಲೆಟ್ ಅಸ್ ಸಿ ದ ಸ್ಕ್ರೀನ್. ಸಪೋಸ್ ನಾವು ಇವಾಗ ಮೊದಲ ಸೆಗ್ರಿಗೇಟ್ ಮಾಡ್ತಾ ಹೋಗೋಣ. ಮೊದಲು ನಾವು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಒಂದು ನೋಡೋಣ. ನೆಕ್ಸ್ಟ್ ಕ್ಯಾಟಗರಿಯಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್, ಪಾಸ್ಟ್ ಕಂಟಿನ್ಯೂಯಸ್, ಫ್ಯೂಚರ್ ಕಂಟಿನ್ಯೂಯಸ್ ನೋಡೋಣ. ಅದರ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್. ಸೊ ಈ ರೀತಿಯಾಗಿ ಸಪ್ರೇಟ್ ಮಾಡ್ತಾ ಹೋದರೆ ನಮಗೆ ಎಕ್ಸಾಮಲ್ಲಿ ಈಸಿಲಿಯಾಗಿ ನೆನಪುಳಿತದೆ. ಮೊದಲೇದಾಗಿ ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟಲ್ಲಿ ಬಳಕೆ ಮಾಡ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಆ್ಯಕ್ಟಿವ್ ವಾಯ್ಸಲ್ಲಿ ಯಾವುದಿತ್ತಂದರೆ ಡೂ ಅಥವಾ ಡಸ್. ಅದು ಯಾವ ಫಾರ್ಮಲ್ಲಿ ಬದಲಾಗ್ತದೆ ಅಂದರೆ ಆ್ಯಮ್, ಈಸ್, ಆರ್. ಸಪೋಸ್ ಸಿಂಪಲ್ ಪಾಸ್ಟ್ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಳಕೆ ಆಗಿತ್ತಂದರೆ ವಾಸ್, ವೇರ್. ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ವಾಸ್ ಅಂತ ಬಂದರೆ ಅದು ಸಿಂಗ್ಯುಲರ್, ಏಕವಚನ ಸಮಯದಲ್ಲಿ ವಾಸ್ ಬರ್ತದೆ, ಏಕವಚನ. ಸಪೋಸ್ ಸೆಂಟೆನ್ಸಲ್ಲಿ ಬಹುವಚನ ಮೇನ್ಲಿ ಇತ್ತಂದರೆ, ಬಹುವಚನ ಇತ್ತಂದರೆ ಅಂಥ ಸಮಯದಲ್ಲಿ ನಮಗೆ ವೇರ್ ಬರ್ತದೆ. ಓಕೆ, ಲೈಕ್ ವೈಸ್ ಸಿಂಪಲ್ ಫ್ಯೂಚರಲ್ಲಿ ಬಳಸ್ತಕ್ಕಂಥ ಸಹಾಯಕ ಕ್ರಿಯಾಪದಗಳು ಶಾಲ್ ಮತ್ತು ವಿಲ್ ಆಗಿತ್ತಂದರೆ ಆ್ಯಕ್ಟಿವ್ ವಾಯ್ಸಲ್ಲಿ ಅದು ಪ್ಯಾಸಿವ್ ವಾಯ್ಸ್ನ ರೂಪವನ್ನು ತಾಳುವಾಗ ಶಾಲ್ ಬಿ, ವಿಲ್ ಬಿ ಅಂತ ಬದಲಾಗ್ತದೆ. ಓಕೆ, ಸೊ ಜಸ್ಟ್ ಒಂದು 2-3 ಸರ್ತಿ ನೋಡ್ಕೊಳ್ಳಿ ಇದನ್ನು. ಡೂ ಡಸ್ ಇದ್ದು ಆ್ಯಮ್, ಈಸ್, ಆರ್ ಆಗಿ, ಡಿಡ್ ಇರೋದು ವಾಸ್, ವೇರ್ ಆಗಿ, ಶಾಲ್ ವಿಲ್ ಇರೋದು ಶಾಲ್ ಬಿ, ವಿಲ್ ಬಿ ಆಗಿ. ಏನಿದು ಏನು ಹೇಳ್ತಾ ಇದ್ದಾರೆ ನಿಮ್ಗೆ ಕ್ಲಿಯರ್ ಆಗಿಲ್ಲ ಅಂದರೆ ಡೋಂಟ್ ವರಿ, ಕೆಳಗಡೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಅದನ್ನು ನೋಡಿದಾಗ ನಮಗೆ ವೆರಿ ಮಚ್ ಕ್ಲಿಯರ್ ಆಗ್ತದೆ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದೀನಿ ನಾನು, ಸಿ ಪ್ಲೇಸ್ ಚೆಸ್. ಸಿ ಪ್ಲೇಸ್ ಚೆಸ್, ಇದು ಆ್ಯಕ್ಟಿವ್ ವಾಯ್ಸಲ್ಲಿ ಅದ. ಓಕೆ, ಆ್ಯಕ್ಟಿವ್ ವಾಯ್ಸಲ್ಲಿ. ಇದನ್ನು ಪ್ಯಾಸಿವ್ ವಾಯ್ಸಲ್ಲಿ ಹೆಂಗೆ ಬದಲು ಮಾಡ್ಕೋಬೇಕು ನಾವು? ಅನದರ್ ಥಿಂಗ್, ಈ ಆ್ಯಕ್ಟಿವ್ ವಾಯ್ಸಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಯಾವ ರೂಪದಲ್ಲಿದೆ? ಪ್ರಮುಖವಾಗಿ ಸಿಂಪಲ್ ಪ್ರೆಸೆಂಟ್ ಅಲ್ಲದ, ಸಿಂಪಲ್ ಪ್ರೆಸೆಂಟ್. ಓಕೆ,
ಸೊ ಇಲ್ಲೇನಾದರೂ ನೀವು ಡಿಡ್, ಶಾಲ್ ಬಿ, ವಿಲ್ ಬಿ ಈ ರೀತಿಯಾಗಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಏನಾದರೂ ನೋಡ್ತಾ ಇದ್ದೀರಾ? ನೋ, ಅಫ್ಕೋರ್ಸ್ ನಾಟ್. ಸೊ ಅದಕ್ಕೋಸ್ಕರ ನೀವು ಏನಂತ ಹೇಳಬೇಕು, ಇದಕ್ಕೆ ಸಿಂಪಲ್ ಪ್ರೆಸೆಂಟ್. ಓಕೆ, ಡೂ ಮತ್ತು ಡಸ್ ಈ ಎರಡು ಕ್ರಿಯಾಪದಗಳು ಬಂದರೆ ಅದು ಆಲ್ವೇಸ್ ಏನಾಗಿರ್ತದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ತದೆ. ಸೊ ಈ ಎಕ್ಸಾಂಪಲ್ಲಿ ನಮಗೆ ಡಸ್ ಕಾಣ್ತಾ ಇದೆ. ಸಿ ಪ್ಲೇಸ್ ಚೆಸ್ ಅಂತಾದರೂ ಹೇಳ್ಬೋದು. ಸಿ ಡಸ್ ಪ್ಲೇ ಚೆಸ್, ಎರಡರ ಅರ್ಥ ಕೂಡ ಒಂದೇ ಇರ್ತದೆ. ಓಕೆ, ಡಸ್ ಬಂದಿರೋ ಕಾರಣಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಸಿಂಪಲ್ ಪ್ರೆಸೆಂಟ್ ಅಂತ ಕರಿತಾ ಇದ್ದೀವಿ. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಬದಲು ಮಾಡೋಣ. ಓಕೆ, ಎಕ್ಸಾಮಲ್ಲಿ ಇದೇ ಥರ ಬಂದುಬಿಟ್ಟಿದೆ. ನಿಮಗೆ ಎಕ್ಸಾಮಲ್ಲಿ ಕುಂತಿದ್ದೀರಾ, ಕ್ವಶನ್ ನೋಡ್ತಿದ್ದೀರಾ, ಕನ್ವರ್ಟ್ ದಿಸ್ ಆ್ಯಕ್ಟಿವ್ ವಾಯ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಎಕ್ಸಾಂಪಲ್ ನೋಡ್ತೀರಾ, ಸಿ ಪ್ಲೇಸ್ ಚೆಸ್ ಅಂತ ಇದೆ. ಅವಾಗ ಏನು ಮಾಡಬೇಕು, ನಮ್ಮ ಗೋಲ್ಡನ್ ರೂಲ್ಸ್ ಏನಿದಾವಲ್ಲ, 5 ಗೋಲ್ಡನ್ ರೂಲ್ಸ್, ಅವುಗಳನ್ನು ನೆನಪು ಮಾಡ್ಕೋಬೇಕು. ಮೊದಲೇ ರೂಲ್ ಏನು ಹೇಳ್ತದೆ, ಆಬ್ಜೆಕ್ಟ್ ಇದನ್ನು ಸಬ್ಜೆಕ್ಟಾಗಿ ಬದಲು ಮಾಡ್ಬೇಕಂತ ಹೇಳ್ತದೆ. ಈ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವುದು, ಚೆಸ್. ದಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಏನು, B3 ಫಾರ್ಮ್ ಅಂತ, ಬಿ ಫಾರ್ಮನ್ನು ಯೂಸ್ ಮಾಡ್ಬೇಕಂತ ಹೇಳಿದ್ವಿ ನಾವು, ಬಿ ಫಾರ್ಮ್. ಓಕೆ, ಸೆಂಟೆನ್ಸನ್ನು ಯಾವ ರೂಪದಲ್ಲಿದೆ ಅಂತ ಹೇಳಿದ್ವಿ ನಾವು, ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಿದ್ದೀವಿ. ಸಿಂಪಲ್ ಪ್ರೆಸೆಂಟ್ ಅಂದರೆ ಏನೇನು ಇರ್ತದೆ ಅಂತ ಗೊತ್ತಾಯಿತು, ಡೂ ಮತ್ತು ಡಸ್ ಇರ್ತದೆ ಅಂತ ಗೊತ್ತಾಯಿತು. ಸದ್ಯದ ನಮ್ಮ ಎಕ್ಸಾಂಪಲಲ್ಲಿ ಏನಿದೆ, ಡಸ್ ಇದೆ. ಇವಾಗ ಏನಕ್ಕೆ ಕನ್ವರ್ಟ್ ಆಗಬೇಕಿದು, ಇಟ್ ಶುಡ್ ಬಿ ಕನ್ವರ್ಟ್ ಇಂಟು ಆ್ಯಮ್, ಈಸ್, ಆರ್. ಆಗಿ ಕನ್ವರ್ಟ್ ಆಗಬೇಕಾಗಿತ್ತಂದರೆ ಅದೇನಾಗಿರ್ಬೇಕು, ಯಾವಾಗಲೂ ಬಹುವಚನ ರೂಪದಲ್ಲಿ ಇರಬೇಕು. ಫ್ಲೂರಲ್ ಫಾರ್ಮಲ್ಲಿ ಇದ್ದಾಗ ಮಾತ್ರ ನಾವು ಅದನ್ನು ಆಗಿ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಏನದ, ಚೆಸ್ ಅಂದರೆ ಏನಂತ ರಿಪ್ರೆಸೆಂಟ್ ಮಾಡ್ತೀರಿ ನೀವು, ಇಟ್ ಅಂತ ರಿಪ್ರೆಸೆಂಟ್ ಮಾಡ್ಬೋದಾ, ಹಿ ಸಿ ಇಟ್ಟಲ್ಲಿ ಇಟ್ ಅಂತ ಬಂದರೆ ನಾವೇನು ಬಳಕೆ ಮಾಡಬೇಕು, ಆಲ್ವೇಸ್ ಯೂಸ್ ಈಸ್. ಓಕೆ, ಸೊ ಬಿ ಫಾರ್ಮ್ ಏನಾಯಿತು, ಈಸ್ ಅಂತ ಆಯಿತು. ಒಂದನೇದ್ದು ಆಬ್ಜೆಕ್ಟ್ ಬದಲು ಮಾಡಿದ್ವಿ, ರೂಲ್ 1 ಡನ್. ಎರಡನೇ ರೂಲ್ ಏನು ಹೇಳ್ತದ, ಬಿ ಫಾರ್ಮ್ ಕೇಳ್ತಾ ಇತ್ತು, ಸೊ ಬಿ ಫಾರ್ಮ್ ಕೊಟ್ವಿ, ಸೆಕೆಂಡ್ ರೂಲ್ ಡನ್. ಥರ್ಡ್ ರೂಲ್ ಏನು ಹೇಳ್ತದ, ಥರ್ಡ್ ರೂಲ್ ಹೇಳೋದು ಕ್ರಿಯಾಪದದ 3ನೇ ರೂಪವನ್ನು ಬರೆಯಿರಿ. ಕ್ರಿಯಾಪದದ 3ನೇ ರೂಪವನ್ನು ಬರೆದಿವಿ, ದಟ್ ಈಸ್ V3 ಫಾರ್ಮ್. ಪ್ಲೇ ಇದ್ದು ಪ್ಲೇಡ್ ಅಂತ ಆಯಿತು. ಸೊ ರೂಲ್ ನಂಬರ್ 3 ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ರೂಲ್ ನಂಬರ್ 4, ಅಲ್ಲೇನು ಹೇಳ್ತದ, ಕ್ರಿಯಾಪದದ ನಂತರ ಆಲ್ವೇಸ್ ಯೂಸ್ ದ ವರ್ಡ್ ಬೈ. ಸೊ ಅದಕ್ಕೋಸ್ಕರ ನಾವು ಬೈಯನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಕೊನೆ ರೂಲ್ ಏನು ಹೇಳ್ತದ, ಕೊನೆ ರೂಲ್ ದಟ್ ಇಸ್ ನಥಿಂಗ್ ಬಟ್ 5ನೇ ರೂಲ್ ಹೇಳೋದು ಸಬ್ಜೆಕ್ಟನ್ನು ಆಬ್ಜೆಕ್ಟಾಗಿ ರಿಪ್ಲೇಸ್ ಮಾಡಿ. ಈ ಸಬ್ಜೆಕ್ಟನ್ನು ಆಬ್ಜೆಕ್ಟಾಗಿ ರಿಪ್ಲೇಸ್ ಮಾಡಿ. ಸೊ ಅದಕ್ಕೆ ಸಿದನ್ನು ಮತ್ತೆ ಸಿ ಅಂತ ಬರಿಬೇಕಂತ ಅಂದ್ಕೊಂಡಿವಿ ನಾವು, ಬಟ್ ಸಿ ಬರೆದಿಲ್ಲ ಇಲ್ಲಿ ನಾವು. ಇನ್ ಪ್ಲೇಸ್ ಆಫ್ ದ್ಯಾಟ್ ವಿ ಆರ್ ರಿಪ್ಲೇಸ್ಡ್ ವಿತ್ ಹರ್. ವೈ, ಆಲ್ರೆಡಿ ಅಧ್ಯಯನ ಮಾಡಿದ್ದೀವಿ, ಪ್ರನೌನ್ಸಲ್ಲಿ ಸಿ ಇರೋದು ಹರ್ ಆಗಿ ಪ್ಯಾಸಿವ್ ವಾಯ್ಸಲ್ಲಿ ಬದಲಾಗ್ತದ ಅಂತ ನಾವಿಲ್ಲಿ ನೋಡ್ಕೊಂಡ್ವಿ. ರೈಟ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ, ಸಿ ಇರೋದು ಹರ್ ಆಗಿ ಬದಲಾವಣೆಯನ್ನು ಹೊಂದದ ಅಂತೇಳಿ. ಸೊ ಅದಕ್ಕೋಸ್ಕರ ಹೇಳಿದ್ದು ನೀವು ಎನಿ ಕಂಡೀಷನ್ ಅದನ್ನು ಬಾಹ್ಯಾಟ್ ಮಾಡಲೇಬೇಕು ಅಂತ ಹೇಳಿ. ಸೊ ಈ ರೀತಿಯಾಗಿ ಸಿ ಪ್ಲೇಸ್ ಚೆಸ್ ಅಂತಕ್ಕಂಥ ಸೆಂಟೆನ್ಸ್ ಚೆಸ್ ಈಸ್ ಪ್ಲೇಡ್ ಬೈ ಹರ್ ಅಂತ ಬದಲಾಯಿತು. ನೆಕ್ಸ್ಟ್ ಎಕ್ಸಾಂಪಲ್, ಸಿ ಪ್ಲೇಡ್ ಚೆಸ್. ಇದು ಯಾವ ರೂಪದಲ್ಲಿದೆ, ಇಟ್ ಈಸ್ ಇನ್ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ರೂಪದಲ್ಲಿರ್ತಕ್ಕಂಥದ್ದು. ಇಲ್ಲಿ ಯಾವ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಯಾವುದಾಗಿರ್ತದೆ, ಆಲ್ವೇಸ್ ಡಿಡ್ ಇರ್ತದೆ. ಡಿಡ್ ಇರೋದು ವಾಸ್ ಮತ್ತು ವೇರ್ ಆಗಿ ಬದಲಾಗ್ತದೆ ಅಂತ ನಾವು ಅಧ್ಯಯನ ಮಾಡಿದ್ದೀವಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಎಕ್ಸಾಂಪಲ್, ಯಾವ ರೀತಿ ಹೊಂದಾಣಿಕೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಸಿ ಪ್ಲೇಡ್ ಚೆಸ್, ನಾವೇನು ಮಾಡಬೇಕು, ಮೊದಲು ಇದನ್ನು ರಿಪ್ಲೇಸ್ ಮಾಡ್ಕೋಬೇಕು, ಚೆಸ್ ಬರೆದಿವಿ. ಆಮೇಲೆ ಬಿ ಫಾರ್ಮನ್ನು ನೋಡಬೇಕು, ಪ್ಲೇಡ್ ಪಾಸ್ಟಲ್ಲಿದೆ. ಪಾಸ್ಟಲ್ಲಿದೆ ಅಂದ ತಕ್ಷಣ ಏನು ಯೂಸ್ ಮಾಡಬೇಕು, ವಾಸ್ ಅಥವಾ ವೇರ್ ಯೂಸ್ ಮಾಡಬೇಕು. ಹಿಯರ್ ವಿ ಆರ್ ಯೂಸಿಂಗ್ ವಾಸ್, ಯಾಕಂದರೆ ಇದು ಸಿಂಗ್ಯುಲರ್ ಫಾರ್ಮಲ್ಲಿದೆ, ಅದಕ್ಕೋಸ್ಕರ ವಾಸ್ ಯೂಸ್ ಮಾಡಿದ್ವಿ. ರೂಲ್ ನಂಬರ್ 3 ಏನು ಹೇಳ್ತದೆ, ಕ್ರಿಯಾಪದದ 3ನೇ ರೂಪ, ಸೊ ಪ್ಲೇಡ್ ಅಂತ ಬರೆದ್ವಿ. ರೂಲ್ ನಂಬರ್ 4 ಆಲ್ವೇಸ್ ಯೂಸ್ ಬೈ. ರೂಲ್ ನಂಬರ್ 5 ಆಲ್ವೇಸ್ ಯೂಸ್ ದ ಸಬ್ಜೆಕ್ಟ್, ರಿಪ್ಲೇಸ್ ಸಬ್ಜೆಕ್ಟ್ ವಿತ್ ಅ ಆಬ್ಜೆಕ್ಟ್. ಸಿ ಇರೋದು ಬಂದುಬಿಟ್ಟು ಹರ್ ಆಗಿ ಬದಲಾವಣೆ ಹೊಂದಿತ್ತು ಆ್ಯಸ್ ಅ ರೂಲ್ ಆಫ್ ಪ್ರನೌನ್. ಸೊ ಅದಕ್ಕೋಸ್ಕರ ಸಿಂಪಲ್ ಪಾಸ್ಟಲ್ಲಿರ್ತಕ್ಕಂಥ ಸಿ ಪ್ಲೇಡ್ ಚೆಸ್ ಅನ್ನೋ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್ ಚೆಸ್ ವಾಸ್ ಪ್ಲೇಡ್ ಬೈ ಹರ್ ಅಂತ ಪ್ಯಾಸಿವ್ ವಾಯ್ಸಲ್ಲಿ ಬದಲಾವಣೆಯನ್ನು ಹೊಂದಿತು. ಸಿಂಪಲ್ ಪ್ರೆಸೆಂಟ್ ಗೊತ್ತಾಯಿತು, ಸಿಂಪಲ್ ಪಾಸ್ಟ್ ಗೊತ್ತಾಯಿತು, ಉಳಿದಿರೋದು ಯಾವುದು, ಸಿಂಪಲ್ ಫ್ಯೂಚರ್. ಸೆಂಟೆನ್ಸ್ ಏನಿದೆ, ಸಿ ವಿಲ್ ಪ್ಲೇ ಚೆಸ್ ಗೊತ್ತಾಯ್ತು ನಿಮಗೆ, ಫ್ಯೂಚರಲ್ಲೇ ಇದೆ ಅಂತ ಹೇಳಿಬಿಟ್ಟು ವಿಲ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ನೋಡಿದಾಗ. ಅಗೇನ್ ಆ್ಯಸ್ ಯೂಸ್ವಲ್ ಸೇಮ್ ರೂಲ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದನ್ನು ಸಬ್ಜೆಕ್ಟಾಗಿ ಬದಲು ಮಾಡ್ಕೊಳ್ಳಿ. ಸೊ ಸಬ್ಜೆಕ್ಟ್ ಚೆಸ್ ಆಯಿತು, ರೂಲ್ ನಂಬರ್ 1. ರೂಲ್ ನಂಬರ್ 2, ಪ್ರಾಪರ್ ಬಿ ಫಾರ್ಮ್ ವಿಲ್ ಬಿ ಅಥವಾ ಶಾಲ್ ಬಿನೇ ಯೂಸ್ ಮಾಡಬೇಕಾಗಿರ್ತದೆ. ಬಟ್ ವಿಲ್ ಇರೋ ಕಾರಣಕ್ಕೋಸ್ಕರ ಅಗೇನ್ ಇಲ್ಲಿ ವಿಲ್ ಬಿನೇ ಯೂಸ್ ಮಾಡಿದ್ದೀವಿ.
ರೂಲ್ ನಂಬರ್ 3, ಕರೆಕ್ಟ್ ಪ್ರಾಪರ್ V3 ಸೆಂಟೆನ್ಸ್, ದಟ್ ಈಸ್ V3 ಪ್ಲೇ ಟರ್ನ್ಡ್ ಇಂಟು ಪ್ಲೇಡ್. 4th ರೂಲ್ ಏನು ಹೇಳ್ತದ, ಆಲ್ವೇಸ್ ಯೂಸ್ ಬೈ. 5th ರೂಲ್ ಏನು ಹೇಳ್ತದ, ಸಬ್ಜೆಕ್ಟ್ ರಿಪ್ಲೇಸ್ ವಿತ್ ಆಬ್ಜೆಕ್ಟ್. ಓಕೆ, ನೀವು ಯಾವುದೇ ಸೆಂಟೆನ್ಸ್ ತಗೊಳ್ಳಿ ಅದನ್ನೇ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ಎಲ್ಲವೂ ಅದೇ ಒಂದು ಗೋಲ್ಡನ್ ರೂಲ್ ಫಾರ್ಮ್ಯಾಟಲ್ಲೇ ಬರ್ತದೆ. ಕೇವಲ ನೀವು ಬಿ ಫಾರ್ಮ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಯಾವಾಗ ಏನಿರ್ತದೆ ಅಂತೇಳಿ. ಸೊ ಸದ್ಯಕ್ಕೆ ನಾವೇನು ಅಧ್ಯಯನ ಮಾಡ್ಕೊಂಡಿದ್ವಿ, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರಲ್ಲಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂತಾವ ಹೆಲ್ಪಿಂಗ್ ವರ್ಬ್ಸ್, ದಟ್ ಇಸ್ ನಥಿಂಗ್ ಬಟ್ ಬಿ ಫಾರ್ಮ್ಸ್ ಅಂತ ಅಧ್ಯಯನ ಮಾಡಿದ್ದೀವಿ. ಓಕೆ, ಸಿಂಪಲ್ ಆದ ನಂತರ ಬರೋದು ಯಾವುದು, ಕಂಟಿನ್ಯೂಯಸ್ಸಲ್ಲಿ ಎಷ್ಟು ಬರ್ತಾವ, ಅದರಲ್ಲೂ 3 ಬರ್ತಾವ. ಯಾವ್ಯಾವುದು, ಪ್ರೆಸೆಂಟ್ ಕಂಟಿನ್ಯೂಯಸ್, ಪಾಸ್ಟ್ ಕಂಟಿನ್ಯೂಯಸ್, ಫ್ಯೂಚರ್ ಕಂಟಿನ್ಯೂಯಸ್. ಸೊ ಅಲ್ಲಿ ಯಾವ ರೀತಿ ಬದಲಾಗ್ತದೆ, ಒಂದೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು, ಸಿ, ಪ್ಲೇ, ಚೆಸ್ ಅನ್ನೋದನ್ನೇ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಓಕೆ, ಪ್ರೆಸೆಂಟ್ ಟೆನ್ಸಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು, ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಆಮ್, ಈಸ್, ಆರ್ ಬರ್ತದೆ. ಎಸ್, ಅಫ್ಕೋರ್ಸ್ ಯು ಆಲ್ ನೋ ದ್ಯಾಟ್. ಅದು ಬದಲಾಗುವ ಸಮಯದಲ್ಲಿ ಏನಾಗ್ತದಪ್ಪ, ಪ್ಯಾಸಿವ್ ಆಗುವ ಸಮಯದಲ್ಲಿ ಆಮ್ ಬೀಯಿಂಗ್, ಆರ್ ಬೀಯಿಂಗ್, ಈಸ್ ಬೀಯಿಂಗ್. ಸೊ ಈ ಬೀಯಿಂಗ್ ಅಂತಕ್ಕಂಥ ಹೊಸದಾಗಿರ್ತಕ್ಕಂಥ ರೂಪ ಸೇರ್ಕೊಳ್ತದೆ. ಓಕೆ, ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು, ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಏನಾದರೂ ಬಂದರೆ ಅಂಥ ಸಮಯದಲ್ಲಿ ಆಲ್ವೇಸ್ ಯೂಸ್ ದ ವರ್ಡ್ ಕಾಲ್ಡ್ ಬೀಯಿಂಗ್. ಸಪೋಸ್ ಪರ್ಫೆಕ್ಟ್ ಬಂದರೆ ಆಲ್ವೇಸ್ ಯೂಸ್ ದ ವರ್ಡ್ ಕಾಲ್ಡ್ ಬೀನ್. ನೀವು ನೋಡ್ತೀರಾ ಮುಂದೆ ಅದನ್ನು. ಓಕೆ, ಬೀನ್. ಕಂಟಿನ್ಯೂಯಸ್ ಬಂದರೆ ಬೀಯಿಂಗು, ಪರ್ಫೆಕ್ಟ್ ಬಂದರೆ ಬೀನು. ಓಕೆ, ನೆಕ್ಸ್ಟ್ ಪಾಸ್ಟಲ್ಲಿ ಹೆಲ್ಪಿಂಗ್ ವರ್ಬ್ ಏನಿರ್ತದೆ, ವಾಸ್, ವೇರ್. ಓಕೆ, ವಾಸ್, ವೇರ್ ಹೆಲ್ಪಿಂಗ್ ವರ್ಬ್ ಇರ್ತದೆ. ಅದು ಯಾವ ರೂಪದಲ್ಲಿ ಬದಲಾಗ್ತದೆ ಅಂದ್ರೆ ಬೀಯಿಂಗ್, ವಾಸ್ ಬೀಯಿಂಗ್, ವೇರ್ ಬೀಯಿಂಗ್ ಅಂತ ಬದಲಾಗ್ತದೆ. ಫ್ಯೂಚರ್ ಕಂಟಿನ್ಯೂಸ್ ನೆನಪಿಟ್ಕೊಳ್ಳಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ಯಾಸಿವ್ ವಾಯ್ಸ್ ಫಾರ್ಮ್ಗೆ ಬದಲಾವಣೆ ಮಾಡಲಿಕ್ಕೆ ರೂಲ್ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಫ್ಯೂಚರ್ ಕಂಟಿನ್ಯೂಸಲ್ಲಿ ಯಾವುದೇ ರೂಲ್ ಇಲ್ಲ, ನೆನಪಿಟ್ಕೊಳ್ಳಿ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ಸ್ ನೋಡಿದರೆ ಇನ್ನೂ ಕ್ಲಿಯರ್ ಆಗುತ್ತೆ ನಮಗೆ. ಏನಿದೆಪ್ಪ ಒಂದು ಎಕ್ಸಾಂಪಲ್, ಸಿ ಈಸ್ ಪ್ಲೇಯಿಂಗ್ ಚೆಸ್. ಸಿ ಈಸ್ ಪ್ಲೇಯಿಂಗ್ ಅಂತ ಗೊತ್ತಾಯಿತು, ಇದು ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್. ಇದನ್ನು ಯಾವ ರೀತಿಯಾಗಿ ಬದಲು ಮಾಡಬೇಕು, ಆ್ಯಸ್ ಯೂಸಲ್ ನಮ್ಮ ಗೋಲ್ಡನ್ ರೂಲ್, ಮೊದಲೇಕೆ ಆಬ್ಜೆಕ್ಟ್ ತೆಗೆದುಕೊಂಡ್ಬಂದು ತನ್ನ ಮೊದಲೇ ಸ್ಥಾನದಲ್ಲಿ ಇಟ್ಟಿವಿ, ದಟ್ ಈಸ್ ನಥಿಂಗ್ ಬಟ್ ಚೆಸ್. ನೆಕ್ಸ್ಟ್ ಬಿ ಫಾರ್ಮ್, ಯಾವ ಬಿ ಫಾರ್ಮನ್ನು ಯೂಸ್ ಮಾಡಬೇಕು, ಪ್ರೆಸೆಂಟ್ ಕಂಟಿನ್ಯೂಯಸ್ ಇದ್ದಾಗ ಆಮ್, ಈಸ್, ಆರ್ ಬರುತ್ತೆ. ಅದು ಆಮ್ ಬೀಯಿಂಗ್, ಈಸ್ ಬೀಯಿಂಗ್, ಆರ್ ಬೀಯಿಂಗ್ ಆಗ್ತದೆ ಅಂತ ಹೇಳಿದ್ವಿ. ಸೊ ಈಸ್ ಇರೋದೇನಾಗ್ತದೆ ಇಲ್ಲಿ, ಅದಕ್ಕೋಸ್ಕರ ಈಸ್ ಬೀಯಿಂಗ್ ಆಗುತ್ತೆ. ಚೆಸ್ ಈಸ್ ಬೀಯಿಂಗ್. ಅಗೇನ್ V3 ಫಾರ್ಮ್, ಸೊ ಪ್ಲೇಡ್, ಆಮೇಲೆ ಬೈ ಅಂತಕ್ಕಂಥದ್ದನ್ನು ಬಳಕೆ ಮಾಡಲೇಬೇಕು, ಆಮೇಲೆ ಪ್ರಾಪರ್ ಪ್ರನೌನನ್ನು ಯೂಸ್ ಮಾಡಬೇಕು. ಸೊ ಪ್ಯಾಸಿವ್ ವಾಯ್ಸಲ್ಲಿ ಚೆಸ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ಹರ್ ಅಂತ ಆಯಿತು. ಇದು ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ. ಸೊ ನೆಕ್ಸ್ಟ್ ಬರೋದು ಯಾವುದು, ಪಾಸ್ಟ್ ಕಂಟಿನ್ಯೂಯಸ್. ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಪಾಸ್ಟ್ ಕಂಟಿನ್ಯೂಯಸಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರ್ತದೆ, ಅಲ್ಲಿ ಬರ್ತಕ್ಕಂಥದ್ದು ಆಲ್ವೇಸ್ ವಾಸ್. ಸೊ ಎಕ್ಸಾಂಪಲ್ ನೋಡಿ, ಸಿ ವಾಸ್ ಪ್ಲೇಯಿಂಗ್ ಚೆಸ್ ಅಂತ ಕೊಟ್ಟಿದ್ರೆ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಬರ್ತದೆ ಅದು, ಆ್ಯಸ್ ಯೂಶ್ವಲ್ ಚೆಸ್ ರಿಪ್ಲೇಸ್ ಮಾಡಿದ್ದೀವಿ, ವಾಸ್ ಇರೋದು ವಾಸ್ ಬೀಯಿಂಗ್ ಆಯಿತು. ಯಾಕೆ, ಆಲ್ವೇಸ್ ಕಂಟಿನ್ಯೂಯಸಲ್ಲಿ ನಾವು ಬೀಯಿಂಗ್ ಫಾರ್ಮನ್ನು ಯೂಸ್ ಮಾಡಲೇಬೇಕು. ದ ಓನ್ಲಿ ಚೇಂಜ್ ಈಸ್ ಆ್ಯಸ್ ಪರ್ ದ ಸೆಂಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಇದ್ದಾಗ ಆಮ್, ಈಸ್, ಆರ್ ಬಳಕೆ ಮಾಡ್ಕೊಳ್ಳಿ. ಪಾಸ್ಟ್ ಕಂಟಿನ್ಯೂಯಸ್ ಇದ್ದಾಗ ವಾಸ್, ವೇರನ್ನು ಬಳಕೆ ಮಾಡ್ಕೊಳ್ಳಿ. ಸಿನ್ಸ್ ಇಟ್ ಈಸ್ ಅ ಸಿಂಗ್ಯುಲರ್, ಐ ಆಮ್ ಯೂಸಿಂಗ್ ದ ವಾಸ್. ಸೊ ಚೆಸ್ ವಾಸ್ ಬೀಯಿಂಗ್, V3 ಫಾರ್ಮ್ ಪ್ಲೇಡ್ ಬೈ ಹರ್. ಸೊ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ನಿಮಗೆ. ಏನೂ ಚೇಂಜ್ ಆಗ್ತಾ ಇಲ್ಲ, ಎಲ್ಲವೂ ಸೇಮ್ ಉಳಿತಾ ಇದೆ. ಚೆಸ್ ತನ್ನ ಸ್ಥಾನ ಉಳ್ಕೋತಾ ಇದೆ, ಪ್ಲೇಡ್ ತನ್ನ ಸ್ಥಾನದಲ್ಲಿ ಉಳ್ಕೋತಾ ಇದೆ, ಹರ್ ತನ್ನ ಸ್ಥಾನದಲ್ಲಿ ಉಳ್ಕೋತಾ ಇದೆ, ಬೈ ತನ್ನ ಸ್ಥಾನದಲ್ಲಿ ಉಳ್ಕೋತಾ ಇದೆ. ಯಾವುದೇ ಸೆಂಟೆನ್ಸ್ ನೋಡಲಿ, ಸಿಂಪಲ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಯಾವುದೇ ನೋಡಿದ್ರು ಅವ್ರ ಪ್ಲೇಸ್ ಫಿಕ್ಸ್ ಉಳಿತಾ ಇದೆ. ಬದಲಾಗ್ತಕ್ಕಂಥ ಒಂದೇ ಒಂದು ಲೈನ್ ಯಾವುದಪ್ಪ ಅಂದರೆ ಬಿ ಫಾರ್ಮ್. ಈ ಬಿ ಫಾರ್ಮ್ ಬಗ್ಗೆ ನಾವು ಯಾವಾಗ ಪರ್ಫೆಕ್ಟ್ ಆಗ್ತೀವಿ, ಟೆನ್ಸ್ ಬಗ್ಗೆ ಕರೆಕ್ಟಾಗಿ ಗೊತ್ತಿದ್ದಾಗ ಮಾತ್ರ ಪರ್ಫೆಕ್ಟ್ ಆಗ್ತದೆ. ಬಟ್ ನೀವು ಇದೇ ವಿಡಿಯೋನ ರಿಪೀಟೆಡಾಗಿ ನೋಡಿದರೂ ಕೂಡ ಮೋರ್ ದೆನ್ ಕ್ಲಿಯರ್ ಆಗಿಬಿಡ್ತದೆ. ನೆಕ್ಸ್ಟ್ ಬರೋದು ಫ್ಯೂಚರ್ ಕಂಟಿನ್ಯೂಯಸ್. ಅಲ್ಲಿ ಹೇಳಿದ್ದೀನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ಯಾಸಿವ್ ವಾಯ್ಸ್ ಇರಲ್ಲ ಅಂತ. ಸೊ ಇಲ್ಲಿ ತನಕ ಏನು ಕ್ಲಿಯರ್ ಆಯಿತು, ಸಿಂಪಲ್ ಟೆನ್ಸ್ ಬಗ್ಗೆ ಕ್ಲಿಯರ್ ಆಯಿತು, ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಕ್ಲಿಯರ್ ಆಯಿತು. ಮುಂದೆ ಬರ್ತಕ್ಕಂಥದ್ದು ಪರ್ಫೆಕ್ಟ್ ಟೆನ್ಸಲ್ಲಿ ಅದರಲ್ಲಿ ಎಷ್ಟು ನೋಡ್ತೀವಿ, ಅಗೇನ್ ಸೇಮ್, ಅಲ್ಲಿ ನಮಗೆ 3 ಕಾಣ್ತದೆ, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ಅದರಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಯಾವುದು, ದಟ್ ಇಸ್ ಆಲ್ಸೋ ಸಿಂಪಲ್. ಪ್ರೆಸೆಂಟಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬಳಕೆ ಮಾಡ್ತೀವಿ, ಪಾಸ್ಟಲ್ಲಿ ಹ್ಯಾಡ್ ಬಳಕೆ ಮಾಡ್ತೀವಿ,
ಫ್ಯೂಚರಲ್ಲಿ ಶಾಲ್ ಹ್ಯಾವ್ ಮತ್ತು ವಿಲ್ ಹ್ಯಾವನ್ನು ಬಳಕೆ ಮಾಡ್ತೀವಿ. ಇಲ್ಲಿ ಯಾವ ರೂಪವನ್ನು ತಾಳ್ತದೆ ಪ್ಯಾಸಿವ್ ವಾಯ್ಸ್ ಮಾಡಬೇಕಂತ ಸಮಯದಲ್ಲಿ ಬೀನ್ ರೂಪವನ್ನು ತಾಳುತ್ತದೆ. ಬೀನ್ ರೂಪವನ್ನು ತಾಳುತ್ತದೆ. ಓಕೆ, ಇದರ ಪ್ರೀವಿಯಸ್ ಏನಂತ ಮಾಡಿದ್ದೀವಿ ನಾವು ಕಂಟಿನ್ಯೂಸ್ ಅದೇನು ಮಾಡಿದ್ದೀವಿ ಕಂಟಿನ್ಯೂಸ್ ಟೆನ್ಸಸ್ ಬಗ್ಗೆ. ಅಲ್ಲಿ ಏನು ಹೇಳ್ತಾ ಇದ್ದೀವಿ ಬೀಯಿಂಗ್ ಅಂತ ಹೇಳ್ತಾ ಇದ್ದೀವಿ. ಸೊ ಕಂಟಿನ್ಯೂಸ್ ಬಂದರೆ ಬೀಯಿಂಗ್ ಹಾಕಿ, ಪರ್ಫೆಕ್ಟ್ ಬಂದರೆ ಬೀನ್ ಹಾಕಿ. ಎಕ್ಸಾಂಪಲ್ಸ್ ಹೇಳಿ ಸರ್, ಕ್ಲಿಯರ್ ಆಗುತ್ತೆ. ಎಸ್, ವಿ ಆರ್ ಇನ್ ಟು ದ ಎಕ್ಸಾಂಪಲ್ಸ್. ಮೊದಲೇದೇನಿದೆ ಇಲ್ಲಿ, ಸಿ ಹ್ಯಾಸ್ ಪ್ಲೇಡ್ ಚೆಸ್. ಹ್ಯಾಸ್ ಅಂದಾಕ್ಷಣ ಬಂದುಬಿಡ್ತು ನಿಮ್ಮ ಮೈಂಡಲ್ಲಿ. ಹ್ಯಾಸ್ ಮತ್ತು ಹ್ಯಾವ್ ಎಲ್ಲಿ ಕಂಡು ಬರ್ತಾವ? ಎಸ್, ಇಟ್ ಕಮ್ಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲದ. ಅಂಥ ಸಮಯದಲ್ಲಿ ತನ್ನ ರೂಪವನ್ನು ಯಾವ ರೀತಿ ಬದಲು ಮಾಡ್ಕೋತದ ಇದು ಪ್ಯಾಸಿವ್ ವಾಯ್ಸ್ ಬಂದಾಗ? ಅಲ್ಲಿ ನಾವು ಬೀನ್ ಅಂತಕ್ಕಂಥದ್ದನ್ನು ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಹ್ಯಾಸ್ ಈಸ್ ಚೇಂಜ್ ಟು ಹ್ಯಾಸ್ ಬೀನ್. ಸೊ ಸೆಕೆಂಡ್ ರೂಲ್ ಕಂಪ್ಲೀಟ್ ಆಯಿತು. ಫಸ್ಟ್ ರೂಲ್ ನಾನು ಹೇಳಕ್ಕೆ ಹೋಗಿಲ್ಲ, ನಿಮಗೆ ಆಲ್ರೆಡಿ ಗೊತ್ತಾಯಿತು ತನ್ನ ಆಬ್ಜೆಕ್ಟ್ ಇದ್ದು ಸಬ್ಜೆಕ್ಟಿಗೆ ಬರ್ತದ ಅಂತ ಹೇಳಿ. ನೆಕ್ಸ್ಟ್ ಮೂರನೇ ರೂಲ್ ಆ್ಯಸ್ ಯೂಸ್ವಲ್ ಪ್ಲೇಡ್ ಏನಂತ ಇರ್ತದೆ ಅದೇ ಇರ್ತದೆ. ನಾಲ್ಕನೇ ರೂಲ್ ಆಲ್ವೇಸ್ ಯೂಸ್ ಬೈ. ಐದನೇ ರೂಲ್ ಸಬ್ಜೆಕ್ಟ್ ರಿಪ್ಲೇಸ್ಡ್ ವಿತ್ ಆಬ್ಜೆಕ್ಟ್. ಓಕೆ, ಸೊ ತನ್ನ ಪ್ಲೇಸನ್ನು ಬದಲು ಮಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡ್ಬಿಡ್ತು. ಹರ್ ಯಾಕಂತ ಗೊತ್ತಾಯ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ಅವರ್ ಪ್ರನೌನ್. ಪ್ರನೌನನ್ನು ಬಳಕೆ ಮಾಡೋ ಸಲುವಾಗಿ ಸಿ ಈಸ್ ರಿಪ್ಲೇಸ್ಡ್ ವಿತ್ ಹರ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಅದನ್ನು ನೀವು ಬೈ ಹ್ಯಾರ್ಟ್ ಮಾಡಲೇಬೇಕು. ಸೊ ಸಿನ್ಸ್ ಐ ಆಮ್ ಟೇಕಿಂಗ್ ಶಿ, ಇಲ್ಲಿ ಹರ್ ಬರ್ತಾ ಇದೆ. ಸಪೋಸ್ ಇನ್ ಕೇಸಲ್ಲಿ ಸಿ ಬದಲಾಗಿ ನಾವು ಹಿ ಯೂಸ್ ಮಾಡಿದೆ ಅಂದ್ಕೊಳ್ಳಿ. ಹಿ ಹ್ಯಾಸ್ ಪ್ಲೇಡ್ ಅಂತ ಚೆಸ್ ಅಂತ, ಹಿ ಹ್ಯಾಸ್ ಪ್ಲೇಡ್ ಚೆಸ್ ಅಂತ ಇದ್ರೆ ಯಾವ ರೀತಿಯಾಗಿ ಬದಲಾಗ್ತದೆ? ಸೊ ಚೆಸ್ ತನ್ನ ಸ್ಥಾನದಲ್ಲಿ ಉಳಿತದೆ, ಹ್ಯಾಸ್ ಬಿನ್ ತನ್ನ ಸ್ಥಾನದಲ್ಲಿ ಉಳಿತದೆ, ಪ್ಲೇಡ್ ಕೂಡ ಹೌದು, ಬೈ ಕೂಡ ಹೌದು. ಬಟ್ ಈ ಪ್ರನೌನ್ ಅನ್ನು ಯೂಸ್ ಮಾಡಿದರೆ ತಪ್ಪಾಗ್ತದೆ. ಯಾಕೆ? ಹಿ ಶುಡ್ ಬಿ ರಿಪ್ಲೇಸ್ಡ್ ವಿತ್ ಹಿಮ್. ಹಿ ಶುಡ್ ಬಿ ರಿಪ್ಲೇಸ್ಡ್ ವಿತ್ ಹಿಮ್, ದೆನ್ ಓನ್ಲಿ ಇಟ್ ಈಸ್ ಕರೆಕ್ಟ್. ಸೊ ಅದಕ್ಕೋಸ್ಕರ ನೀವು ಅದನ್ನು ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಕನ್ವರ್ಷನ್ ಆಗ್ತದ ಅಂತ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಗೊತ್ತಾಯಿತು. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ನೋಡ್ತಾ ಹೋಗೋಣ. ಸಿ ಹ್ಯಾಡ್ ಪ್ಲೇಡ್ ಚೆಸ್. ಹ್ಯಾಡ್ ಅಂತ ಬಂದಾಗ ಗೊತ್ತಾಯಿತು ಇಟ್ ಈಸ್ ಅ ಪಾಸ್ಟ್ ಪರ್ಫೆಕ್ಟ್ ಸೆಂಟೆನ್ಸ್ ಅಂತ ಹೇಳಿ. ಸೊ ಇಲ್ಲಿ ಅದೇ ಗೋಲ್ಡನ್ ರೂಲ್ ಅಪ್ಲೈ ಮಾಡೋಣ. ಮೊದಲೇ ರೂಲ್ ಆಬ್ಜೆಕ್ಟನ್ನು ರಿಪ್ಲೇಸ್ ಮಾಡೋದು. ಸೊ ಚೆಸ್ ಬಂತು. ಎರಡನೇ ರೂಲ್ ಬಿ ಫಾರ್ಮನ್ನು ಯೂಸ್ ಮಾಡಬೇಕು. ಹ್ಯಾಡ್ ಇದ್ದದ್ದು ಏನಾಗ್ತದೆ? ಹ್ಯಾಡ್ ಬೀನ್ ಆಗ್ತದೆ. ಓಕೆ, ಸೊ ನೆನಪಿಟ್ಕೋಬೇಕು, ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಬಂದಾಗ ಬೀಯಿಂಗ್ ಅಂತ ಹಾಕೊಳ್ಳಿ, ಪರ್ಫೆಕ್ಟ್ ಅಂತ ಬಂದಾಗ ಬೀನ್ ಅಂತ ಹಾಕೊಳ್ಳಿ. ದಟ್ಸ್ ಇಟ್, ನಥಿಂಗ್ ಮೋರ್ ದನ್ ದ್ಯಾಟ್. ರಿಮೈನಿಂಗ್ ಥಿಂಗ್ಸ್ ಆರ್ ಅಗೇನ್ ಆಸ್ ಐ ಸೆಡ್ ಇಟ್ ಈಸ್ ಸಿಮಿಲರ್. ಪ್ಲೇಡ್ ಅಂತ ಬದಲಾಗ್ತದೆ, ಬೈ ಅಂತ ಬರ್ತದೆ, ಹರ್ ಅಂತ ಬರ್ತದೆ. ಸೊ ವೆನ್ ಇಟ್ ಕಮ್ಸ್ ಟು ಫ್ಯೂಚರ್ ಪರ್ಫೆಕ್ಟ್ ದೇರ್ ಆಲ್ಸೋ ಸೇಮ್. ಶಿ ವಿಲ್ ಹ್ಯಾವ್ ಪ್ಲೇಡ್ ಚೆಸ್. ಶಿ ವಿಲ್ ಹ್ಯಾವ್ ಪ್ಲೇಡ್ ಚೆಸ್ ಅನ್ನೋದು ಆ್ಯಕ್ಟಿವ್ ವಾಯ್ಸ್ ಬದಲಾಗಬೇಕಾಗಿತ್ತು ಅಂದರೆ ಚೆಸ್ ವಿಲ್ ಹ್ಯಾವ್ ಬೀನ್. ವಿಲ್ ಹ್ಯಾವ್ ಬೀನ್, ಬೀನನ್ನು ಆ್ಯಡ್ ಮಾಡಿದ್ದೀವಿ ಇಲ್ಲಿ. ವೈ? ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಕನ್ವರ್ಟ್ ಆಗಬೇಕನ್ನೋ ಸಮಯದಲ್ಲಿ ಹೆಲ್ಪಿಂಗ್ ವರ್ಬ್ ವಿಲ್ ಹ್ಯಾವ್ ಇತ್ತಂದರೆ ಅದು ವಿಲ್ ಹ್ಯಾವ್ ಬೀನ್ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ಬೀನ್ ಆಗಿ ಕನ್ವರ್ಟ್ ಆಗ್ತದೆ. ದೆನ್ ರಿಮೈನಿಂಗ್ ಅಗೇನ್ ಸೇಮ್, ಪ್ಲೇಡ್ ಬೈ ಹರ್. ಓಕೆ, ಸೊ ಏನು ಕಲ್ತೀವಿ ಇಷ್ಟೊತ್ತು ನಾವು? ಸಿಂಪಲ್ ಬಗ್ಗೆ ಕ್ಲಿಯರ್ ಆಯಿತು, ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಕ್ಲಿಯರ್ ಆಯಿತು, ಪರ್ಫೆಕ್ಟ್ ಟೆನ್ಸಸ್ ಬಗ್ಗೆ ಗೊತ್ತಾಯಿತು. ಉಳಿದಿರೋ ಟೆನ್ಸ್ ಯಾವುದು? ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಬಟ್ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ಪ್ಯಾಸಿವ್ ವಾಯ್ಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೂಲ್ ಇಲ್ಲ. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಕೆ ಮಾಡಲಿಕ್ಕೆ ಆಗಲ್ಲ. ನೋ ಪ್ಯಾಸಿವ್ ವಾಯ್ಸ್. ಓಕೆ, ಸೊ ಟೋಟಲಾಗಿ ಎಷ್ಟು ಟೆನ್ಸಸ್ ಇದ್ದಾವೆ? 4 ಟೆನ್ಸಸ್ ಇದ್ದಾವೆ, ರೈಟ್? ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಲೈಕ್ವೈಸ್ ಪಾಸ್ಟಲ್ಲಿ ಇದ್ದಾವೆ, ಫ್ಯೂಚರ್ಲಿ ಇದ್ದಾವೆ. ಟೋಟಲ್ 12 ಟೆನ್ಸಸ್ಸನ್ನು ನೋಡ್ತೀವಿ ನಾವು. 12 ಟೆನ್ಸಸ್. ಆ 12 ಟೆನ್ಸಸ್ಸಲ್ಲಿ ಈ 3ಕ್ಕೆ ಇರೋದಿಲ್ಲ. ಜೊತೆಗೆ ಮೇಲ್ಗಡೆ ಒಂದು ಅಧ್ಯಯನ ಮಾಡಬೇಕಂತ ಸಮಯದಲ್ಲೂ ಕೂಡ ಹೇಳಿದ್ದೀವಿ, ಅದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ಯಾಸಿವ್ ವಾಯ್ಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಯಾವ್ದು ಹೇಳಿ? ಫ್ಯೂಚರ್ ಕಂಟಿನ್ಯೂಸ್ಗೆ ನೋ ಪ್ಯಾಸಿವ್ ವಾಯ್ಸ್. ಅದರ್ ದ್ಯಾನ್ ದಿಸ್ ಎವ್ರಿಥಿಂಗ್ ವಿ ಕ್ಯಾನ್ ಕನ್ವರ್ಟ್ ಫ್ರಮ್ ಆ್ಯಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಎಲ್ಲವೂ ಸೇಮ್ ಇರ್ತದೆ. ಬಿ ಫಾರ್ಮ್ ಬಗ್ಗೆ ನೀವು ಪ್ರಾಪರಾಗಿ ಸ್ವಲ್ಪ ತಿಳ್ಕೊಂಬಿಟ್ರೆ ಮುಗಿದೋಯ್ತು. ಎವ್ರಿಥಿಂಗ್ ಈಸ್ ವೆರಿ ಸಿಂಪಲ್, ಓನ್ಲಿ ಬಿ ಫಾರ್ಮ್. ರಿಮೈನಿಂಗ್ ಆಲ್ ಆರ್ ಸೇಮ್. ದೋಸ್ 5 ಗೋಲ್ಡನ್ ರೂಲ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ ಈ ಕಡೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ನಾವು ಕೆಲವೊಂದಿಷ್ಟು ಮಾಡೆಲ್ ವರ್ಬ್ಸ್ ರೇಟೆಡ್ ನೋಡ್ತಾ ಹೋಗೋಣ. ಕ್ಯಾನ್ ಇದ್ದರೆ ಕ್ಯಾನ್ ಬಿ ಆಗಿ ಬದಲಾಗ್ತದೆ ಪ್ಯಾಸಿವ್ ವಾಯ್ಸಲ್ಲಿ. ಕುಡ್ ಇದ್ದರೆ ಕುಡ್ ಬಿ, ಮೇ ಇದ್ದರೆ ಮೇ ಬಿ, ಮೈಟ್ ಇದ್ದರೆ ಮೈಟ್ ಬಿ, ಶುಡ್ ಇದ್ದರೆ ಶುಡ್ ಬಿ, ಮಸ್ಟ್ ಇದ್ದರೆ ಮಸ್ಟ್ ಬಿ. ಲೈಕ್ವೈಸ್ ವುಡ್ ಇದ್ದರೆ ವುಡ್ ಬಿ. ಜಸ್ಟ್ ಬಿ ಅಂತಕ್ಕಂಥ ಪದವನ್ನು ಆ್ಯಡ್ ಮಾಡಿದರೆ ಮುಗಿದೋಯ್ತು. ಎಕ್ಸಾಂಪಲ್ ನೋಡಿ, ಶಿ ಕ್ಯಾನ್ ಪ್ಲೇ
ಚೆಸ್. ಕ್ಯಾನ್ ಇದ್ದದ್ದು ಏನಾಗಿ ಬದಲಾಗಬೇಕು, ಕ್ಯಾನ್ ಬಿ. ಸೊ ಕ್ಯಾನ್ ಬಿ ಆ್ಯಡ್ ಆಯಿತು. ಚೆಸ್ ಇದ್ದದ್ದು ಇಲ್ಲಿ ಬಂದು ಕುಂತು. ನೆಕ್ಸ್ಟ್ ಪ್ಲೇ ಇದ್ದಿದ್ರು V3 ಫಾರ್ಮ್ ಕೊಂಡ್ಕೊಂಡ್ಬಿಟ್ಟು ಪ್ಲೇಡ್ ಆಯಿತು. ಫೋರ್ತ್ ರೂಲ್ ಹೇಳೋ ಪ್ರಕಾರ ಬೈ ಇಲ್ಲೇ ಕುಂತ್ಕೋತು. ಶಿ ಇದ್ದದ್ದು ಹರ್ ಆಯಿತು. ಸಿಂಪಲ್ ರೈಟ್, ಏನೂ ಇಲ್ಲ. ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಗ್ರಾಮರ್ ಯಾವುದೂ ಇಲ್ಲ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಇದನ್ನು ಕೂಡ ನೋಡ್ಕೋಬೇಕು. ಈ ರೀತಿಯಾಗಿರ್ತಕ್ಕಂಥ ಟು ಅಂತ ಬಂದರೆ ಲೈಕ್ ಹ್ಯಾವ್ ಟು ಬಂದರೆ ಹ್ಯಾವ್ ಟು ಬಿ ಯೂಸ್ ಮಾಡಿ, ಹ್ಯಾಸ್ ಟು ಬಂದರೆ ಹ್ಯಾಸ್ ಟು ಬಿ ಯೂಸ್ ಮಾಡಿ ಪ್ಯಾಸಿವಲ್ಲಿ, ನೀಡ್ಸ್ ಟು ಬಂದರೆ ನೀಡ್ಸ್ ಟು ಬಿ ಯೂಸ್ ಮಾಡಿ, ಡೇರ್ ಟು ಬಂದರೆ ಡೇರ್ ಟು ಬಿ ಯೂಸ್ ಮಾಡಿ, ವಿಶಸ್ ಟು ಬಂದರೆ ವಿಶಸ್ ಟು ಬಿ ಮಾಡಿ, ಏಬಲ್ ಟು ಬಂದರೆ ಏಬಲ್ ಟು ಬಿ ಯೂಸ್ ಮಾಡಿ. ಸೊ ಈ ರೀತಿಯಾಗಿರ್ತಕ್ಕಂಥ ಟೆಕ್ನಿಕನ್ನು ನೀವು ಬಳಕೆ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, ಓವರಲ್ ಆಗಿ ನಾನು ಐ ಟೇಕ್ ಟೀ ಅಂತ ಹೇಳ್ತಾ ಇದ್ದೀನಿ. ಐ ಟೇಕ್ ಟೀ ಅಂದರೂ ಒಂದೇ, ಐ ಡೂ ಟೇಕ್ ಟೀ ಅಂದರೂ ಒಂದೇ. ಯಾವ ಸೆಂಟೆನ್ಸ್ ಇದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವೈ ಪ್ರೆಸೆಂಟ್ ಟೆನ್ಸ್? ವಿ ಸಿ ದ ಡೂ. ಡೂ ಅಂತ ಬಂದರೆ ಅದು ಪ್ರೆಸೆಂಟ್. ಸಪೋಸ್ ಡಿಡ್ ಬಳಕೆ ಮಾಡಿದ್ರೆ ಏನು ಹೇಳ್ತಾ ಇದ್ದೀವಿ ನಾವು? ಪಾಸ್ಟ್ ಅಂತ ಹೇಳ್ತಾ ಇದ್ದೀವಿ, ರೈಟ್? ಡೂ ಇರೋ ಕಾರಣಕ್ಕೋಸ್ಕರ ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿದ್ದೀವಿ. ಇದು ಆ್ಯಕ್ಟಿವ್ ವಾಯ್ಸಲ್ಲಿದೆ ಈ ಸೆಂಟೆನ್ಸ್. ಪ್ಯಾಸಿವ್ ವಾಯ್ಸಿಗೆ ಬದಲು ಮಾಡ್ತಾ ಹೋಗೋಣ. ನನ್ನ ಜೊತೆ ನೀವು ಮಾಡಿ. ಟಿ ಕೊನೆಗಿದೆ ಆಬ್ಜೆಕ್ಟ್, ಅದನ್ನು ತಂದುಬಿಟ್ಟು ಮೊದಲೇ ಪ್ಲೇಸಲ್ಲಿ ಹಾಕಿದೆ. ಸೊ ಇಲ್ಲಿ ಬಂದು ಕುಂತ್ಕೋತು. ಡೂ ಅಂದರೆ ಸಿಂಪಲ್ ಪ್ರೆಸೆಂಟಲ್ಲಿ ಡೂ. ಡೂ ಅಥವಾ ಡೂ ಅಥವಾ ಡಸ್ ಇದ್ದರೆ ಏನಾಗಿ ಬದಲಾಗ್ತದೆ ಅಂತ ಅಧ್ಯಯನ ಮಾಡಿದ್ವಿ ನಾವು. ಆ್ಯಮ್, ಈಸ್, ಆರ್ ಆಗಿ ಬದಲಾವಣೆ ಆಗ್ತದೆ ಅಂತ ಹೇಳ್ತೀವಿ. ಆರ್ ಯೂಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕೆ ಹೇಳಿ? ಬಹುವಚನ ಮಾತಾಡ್ತಾ ಇಲ್ಲ ನಾವು, ಟಿ ಸಿಂಗಲ್ ಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈಸನ್ನೇ ಬಳಕೆ ಮಾಡ್ಕೋಬೇಕಿಲ್ಲಿ. ಸೊ ಟಿ ಈಸ್ ಆಯಿತು. ಟೇಕ್ ಇದ್ದದನ್ನು ಅದರ V3 ಫಾರ್ಮಲ್ಲಿ ಏನಾಗ್ತದೆ? ಟೇಕನ್ ಆಗ್ತದೆ. ಕ್ರಿಯಾಪದದ ನಂತರ ಬೈ ಬಳಕೆ ಮಾಡಲೇಬೇಕಂತ ಹೇಳಿದ್ದೀನಿ. ಸೊ ಟೇಕನ್ ಬೈ ಅಂತ ಆಯಿತು. ನೆಕ್ಸ್ಟ್ ಐ ಇದ್ದಂಥದ್ದು ಮೀ ಆಗಿ ಕನ್ವರ್ಟ್ ಆಗ್ತದೆ. ಪ್ರೊನೌನ್ ಬಗ್ಗೆ ಹೇಳಬೇಕಂತ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ, ರೈಟ್? ಐ ಇರೋದು ಮೀ ಆಗಿ ಕನ್ವರ್ಟ್ ಆಯಿತು. ಸೊ ಆ್ಯಕ್ಟಿವ್ ವಾಯ್ಸಲ್ಲಿ ಇರ್ತಕ್ಕಂಥ ಐ ಡೂ ಟೇಕ್ ಟೀ ಅಂತಕ್ಕಂಥದ್ದು ಪ್ಯಾಸಿವ್ ವಾಯ್ಸ್ ರೂಪದಲ್ಲಿ ಟಿ ಈಸ್ ಟೇಕನ್ ಬೈ ಮೀ ಅಂತ ಕನ್ವರ್ಟ್ ಆಯಿತು. ಓಕೆ, ಸಿಂಪಲ್ ಅಲ್ಲ? ಸೊ ಇದೇ ರೀತಿಯಾಗಿ ಯಾವುದೇ ಎಕ್ಸಾಂಪಲನ್ನು ಕೊಟ್ಟರು ಕೂಡ ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲೊಂದು ಕೊಡ್ತೀನಿ, ಕಮೆಂಟ್ ಸೆಕ್ಷನ್ನಲ್ಲಿ ಯಾವ ರೀತಿ ಅಂತ ನೀವು ನನಗೆ ಕನ್ವರ್ಟ್ ಮಾಡಿ ಹೇಳಿ. ಐ ರೈಟ್ ಅ ಬುಕ್. ಓಕೆ, ಸೊ ಇದನ್ನು ನೀವು ನನಗೆ ಪ್ಯಾಸಿವ್ ವಾಯ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾಗಿ ಬದಲಾಗ್ತದೆ ಅಂತ ಹೇಳಿ. ಹೋಪ್ ನೀವು ಈ ಕ್ಲಾಸನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಇದೇನು ನಿಮ್ಗೆ ಕಷ್ಟ ಆಗಲ್ಲ, ಈಸಿಲಾಗಿ ಕನ್ವರ್ಟ್ ಮಾಡಿ ತಿಳಿಸ್ತೀರಾ. ಓಕೆ, ಐ ರೈಟ್ ಅ ಬುಕ್ ಅನ್ನೋದನ್ನು ಪ್ಯಾಸಿವ್ ವಾಯ್ಸ್ ಮಾಡಿ ಹೇಳಿ ತಿಳಿಸಿ. ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಬಂದಾಗ ಏನಿಲ್ಲ, ಅಗೇನ್ ಹೇಳ್ತಾ ಇದ್ದೀನಿ, ಎಸ್ ವಿ ಒ ಇದ್ದು OVS ಆಗುತ್ತೆ. ಜಸ್ಟ್ ಇಲ್ಲಿ B3 ಫಾರ್ಮ್ ಆ್ಯಡ್ ಮಾಡ್ತೀವಿ, ಇಲ್ಲಿ ಬೈ ಅನ್ನು ಆ್ಯಡ್ ಮಾಡ್ತೀವಿ. ಅದರ್ ದೆನ್ ದ್ಯಾಟ್ ನಥಿಂಗ್. ಇಟ್ ಈಸ್ ವೆರಿ ವೆರಿ ಡೆಡ್ ಸಿಂಪಲ್ concept. Hope you enjoyed my class. Thank you so much for watching. We'll see you with another concept in the next video. Bye bye.